ಒಂದು ಲೈಂಗಿಕ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಹೆಂಡತಿನಲ್ಲಿ ಗರ್ಭಧಾರಣೆ ಆಗದೆ ಇರ್ಬೋದು. 30% ಜನದಲ್ಲಿ ಹೆಂಗಸರಲ್ಲಿ ಮಾತ್ರ ಪ್ರಾಬ್ಲಮ್ ಕಾಣಿಸ್ಕೊಂಡ್ ಬರ್ಬೋದು. ಅಂಡಾಶಯದಲ್ಲಿ ಇರುವ ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೋ ಅದ್ರ ಜೊತೆಗೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಅಂದ್ರೆ ಗರ್ಭ ಧರಿಸಿರೋ ಸಾಧ್ಯತೆನೂ ಸಾಕಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಗಂಡಸರಲ್ಲಿ ಇರೋ ಲೈಂಗಿಕ ಸಮಸ್ಯೆ ಆಗ್ಲಿ ಅಥವಾ ಅವ್ರದ್ದು ವೀರ್ಯಾಣು ಸಂಖ್ಯೆನಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅದು ನಮ್ಗೆ ಒಂದು ಪರೀಕ್ಷೆ ಮಾಡೋ ತನಕ ಗೊತ್ತಾಗಲ್ಲ. ಎಷ್ಟೋ ಸತಿ ನಮ್ದು ಋತುಚಕ್ರದಲ್ಲೇ ಏರುಪೇರು ಬರುತ್ತೆ. ಈ ಋತುಚಕ್ರದ ಏರುಪೇರಿಂದ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಕಡಿಮೆ ಆಗುತ್ತೆ. ಅಂಡಾಣು ತಿಂಗಳಲ್ಲಿ ಒಂದೇ ಬಿಡುಗಡೆ ಆಗೋದು ಹೆಂಗಸರಿಗೆ, ಆದ್ರೆ ಗಂಡಸರಲ್ಲಿ ವೀರ್ಯಾಣು ಪ್ರತಿದಿನ ಉತ್ಪತ್ತಿ ಆಗ್ತಾ ಇರುತ್ತೆ. ಇವಾಗ ಹೆಂಗಸಿಗೆ ವಯಸ್ಸು ಆಗ್ತಾ ಆಗ್ತಾ ಅವ್ರಿಗೆ ಒಂದು ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಕಡಿಮೆ ಆಗುತ್ತಾ ಹೋಗುತ್ತೆ. ಇನ್ನು ಊಟ ಆಗ್ಲಿ ಅಥವಾ ನಾವು ಸೇವಿಸೋ ಹವಾಮಾನ ಆಗ್ಲಿ ಎಲ್ಲಾನು ಚೇಂಜ್ ಆಗಿರೋದ್ರಿಂದ ಅದ್ರದ್ದು ಎಲ್ಲಾದ್ರದ್ದು ಎಫೆಕ್ಟ್ ಒಂದು ಫರ್ಟಿಲಿಟಿ ಮೇಲೆ ಖಂಡಿತ ಇದೆ. ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದನೂ ಎಷ್ಟೋ ಜನಕ್ಕೆ ಗರ್ಭಿಣಿ ಆಗೋ ಸಾಧ್ಯತೆ ಕಡಿಮೆ ಆಗುತ್ತೆ. ಗರ್ಭಕೋಶದಲ್ಲಿ ತೊಂದರೆ ಇದ್ರೆ ಸರೋಗೆಸಿ ಅಂತ ಹೇಳ್ತೀವಿ, ಅಂಡಾಶಯದಲ್ಲಿ ತೊಂದರೆ ಇದ್ರೆ IVF ಅಂತ ಹೇಳ್ತೀವಿ. ಇವಾಗ ಗರ್ಭನಾಳ ಇಲ್ಲದೆ ಇರೋರ್ಗೋಸ್ಕರನೇ IVF ಶುರುವಾಗಿದ್ದು. ಫಸ್ಟ್ ಕೆರಿಯರ ಅಥವಾ ಬೇಬಿ ಪ್ಲಾನಿಂಗ್ ಹೇಗೆ ಅಂತ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮಗೂ ಒಂದು ಮಗು ಬೇಕು ಅನ್ನುವಂಥದ್ದು ಹೆಚ್ಚಿನ ದಂಪತಿಗಳ ಕನಸಾಗಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡ, ಅಂದರೆ ನಾನು ಕೂಡ ಕೆಲಸ ಮಾಡ್ತಾ ಮಾಡ್ತಾ ನನ್ನ ಕೆರಿಯರನ್ನು ಬಿಲ್ಡ್ ಮಾಡ್ಕೋಬೇಕು ಅಥವಾ ನಾನು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು, ಅದಾದ ನಂತರ ಮಗುವನ್ನು ಮಾಡ್ಕೋಬೇಕು ಅನ್ನುವಂಥ ಯೋಚನೆ ಕೂಡ ಈಗಿನ ಕಾಲದಲ್ಲಿ ಹೆಚ್ಚಿನ ದಂಪತಿಗಳಿಗೆ ಇರುತ್ತೆ. ಹಾಗಿದ್ರೆ ಮಕ್ಕಳು ಮಾಡ್ಕೊಳ್ಳೋದು, ಅದರ ಜೊತೆಗೆ ಕೆರಿಯರನ್ನು ಬಿಲ್ಡ್ ಮಾಡೋದು, ಸೊ ಇವೆರಡನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ಹೇಗೆ? ಮೊದಲು ಕೆರಿಯರ್ಗೆ ಫೋಕಸ್ ಮಾಡಬೇಕಾ ಅಥವಾ ಮೊದಲು ನಾವು ಚೈಲ್ಡ್ಗೆ ಫೋಕಸ್ ಮಾಡಬೇಕಾ? ಸೊ ಈ ರೀತಿ ಕನ್ಫ್ಯೂಷನ್ಸ್ ಕೂಡ ತುಂಬಾ ಜನರಿಗೆ ಇರುತ್ತೆ. ಇದರ ಜೊತೆಗೆ ಬಂಜೇತನ ಅನ್ನುವಂಥ ಸಮಸ್ಯೆ ಅಂದ್ರೆ ಇನ್ಫರ್ಟಿಲಿಟಿ ಕೂಡ ಇರುತ್ತೆ. ಸೊ ನಾವು ಕೆರಿಯರ್ಗೆ ಹೆಚ್ಚು ಫೋಕಸ್ ಮಾಡಿದಾಗ ಇನ್ಫರ್ಟಿಲಿಟಿ ಕಾಡುವಂತ ಸಾಧ್ಯತೆ ಇರುತ್ತಾ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮೇಘನಾ ನ್ಯಾಪತಿ, ಕ್ಲಸ್ಟರ್ ಹೆಡ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಿಲನ್ ಫರ್ಟಿಲಿಟಿ ಅಂಡ್ ಬರ್ತಿಂಗ್ ಹಾಸ್ಪಿಟಲ್, HSR ಅಂಡ್ JP ನಗರ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ಡಾಕ್ಟರ್ಗೆ ಇತ್ತೀಚಿನ ದಿನಗಳಲ್ಲಿ ಬಂಜೇತನ ಅಥವಾ ನಾವು ಇನ್ಫರ್ಟಿಲಿಟಿ ಅಂತ ನಾವೇನು ಕರಿತೀವಿ, ಅದು ಒಂದು ಸಮಸ್ಯೆ ಆದರೆ ಅದರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಎಲ್ಲ ಕಪಲ್ಸ್ ಕೂಡ ಆಲ್ಮೋಸ್ಟ್ ಎಜುಕೇಟೆಡ್ ಆಗಿರ್ತಾರೆ. ತಮಗೊಂದು ಕೆರಿಯರ್ ಬಿಲ್ಡ್ ಮಾಡಬೇಕು, ನಮ್ಮದೇ ಆದ ಮನೆ ಬೇಕು, ಕಾರ್ ಬೇಕು, ಏನೇನೋ ಕನಸು ಇದ್ದೇ ಇರುತ್ತೆ, ಅಥವಾ ಫ್ಯೂಚರಲ್ಲಿ ನಮಗೊಂದು ಸ್ಟ್ರಾಂಗ್ ಆಗಿರುವಂಥ ಬ್ಯಾಕಪ್ಸ್ ಇರಬೇಕು ಅನ್ನುವಂಥ ಯೋಚನೆ ಇದ್ದೇ ಇರುತ್ತೆ. ಸೊ ಈ ವಿಚಾರದಲ್ಲಿ ನಾವು ನೋಡೋದಾದರೆ ಈಗ ಫರ್ಟಿಲಿಟಿ ಸಮಸ್ಯೆ ಕಾಮನ್ ಆಗಿದೆ. ಸೊ ನಿಮ್ಮ ಹತ್ರ ಬರುವಂತಹ ದಂಪತಿಗಳಾಗಿರ್ಬೋದು ಅಥವಾ ಕಪಲ್ಸ್ ಆಗಿರ್ಬೋದು, ಕಾಮನ್ ಆಗಿ ಯಾವ ಇಶ್ಯೂಸ್ ಇಂದ ಬರ್ತಾರೆ ಅಥವಾ ಯಾವ ತರಹದ ಕಪಲ್ಸ್ ಅನ್ನ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದ್ದೀರಾ ಅಂತ? ಈಗ ನಮ್ಮ ಆಸ್ಪತ್ರೆಯಲ್ಲಿ ಬರೋದು ನಾವು ಲೆಕ್ಕ ಅಂದರೆ 100 ಜನ ನಾವೊಂದು ಕಪಲ್ಸ್ ಬಂದರು ಅಂತ ನಾವು ಲೆಕ್ಕ ಹಾಕೊಂಡ್ರೆ ಅದರೊಳಗೆ ಒಂದು 30% ಅವ್ರಿಗೆ ಏನು ಅಂದರೆ ಮುಂಚಿತವಾಗಿ ಅವ್ರಿಗೆ ಗೊತ್ತಿರುತ್ತೆ. ಅಂದರೆ ಇವಾಗ ಹೆಂಗಸರಲ್ಲಿ ಋತುಚಕ್ರ ಸರಿಯಾಗಿ ಆಗ್ತಾ ಇರಲ್ಲ. ಸೊ ಇವಾಗ ಸಾಕಷ್ಟು ಜನರಲ್ಲಿ ಮಾಹಿತಿ ಇದೆ, ಋತುಚಕ್ರ ಸರಿಯಾಗಿ ಆಗಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಗರ್ಭಿಣಿ ಆಗೋಕ್ಕೆ ಸಮಸ್ಯೆ ಬರುತ್ತೆ ಅಂತ. ಅವ್ರುಗಳು ನಮ್ಮಲ್ಲಿ ಬರ್ತಾರೆ. ಇನ್ನು ಕೆಲವೊಬ್ಬರಿಗೆ ಗಂಡಸರಲ್ಲಿ ಅವ್ರಿಗೆ ಮುಂಚಿತವಾಗಿ ಗೊತ್ತಿರುತ್ತೆ, ಅವ್ರಿಗೆ ಒಂದು ಲೈಂಗಿಕ ಸಮಸ್ಯೆ ಇದೆ ಅನ್ನೋದು ಒಂದು ಇರುತ್ತೆ ಅವ್ರಿಗೆ ಐಡಿಯಾ. ಸೊ ಅವ್ರುಗಳು ಬರ್ತಾರೆ. ಇನ್ನೂ ಕೆಲವೊಬ್ಬರು ಮದುವೆ ಆಗಿ 2 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, ಕೆಲವೊಮ್ಮೆ ಇನ್ನೂ ಹೆಚ್ಚಿಗೆ ಆಗಿರ್ಬೋದು, ಅವರು ಒಂದು ಟ್ರೀಟ್ಮೆಂಟ್ಗೆ ಅಂತ ಬರೋ ಸಮಯಕ್ಕೆ. ಸೊ ಈ ಥರ ಇರುವಾಗ ನಮಗೆ ಒಂದು ನಮ್ಮ ಆಸ್ಪತ್ರೆಯಲ್ಲಿ ಬರೋದು ನಾವು ಒಂದು ಲೆಕ್ಕ ಅಂತ ತೊಗೊಂಡ್ರೆ 30% ಜನದಲ್ಲಿ ಹೆಂಗಸರಲ್ಲಿ ಮಾತ್ರ ಪ್ರಾಬ್ಲಮ್ ಕಾಣಿಸ್ಕೊಂಡು ಬರ್ಬೋದು. ಇನ್ನೂ ಒಂದು 30% ಗಂಡಸರಲ್ಲಿ ಮಾತ್ರ ಇಲ್ಲ, ಅವ್ರಿಗೆ ಒಂದು ಲೈಂಗಿಕ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಹೆಂಡತಿನಲ್ಲಿ ಗರ್ಭಧಾರಣೆ ಆಗದೆ ಇರ್ಬೋದು. ಇನ್ನೂ 40% ಜನ ನಾವು ಏನು ನೋಡ್ತೀವಲ್ಲ, ಇಬ್ಬರಲ್ಲೂ ಅಲ್ಪ ಸ್ವಲ್ಪ ತೊಂದರೆಗಳು ಇದ್ದೇ ಇರುತ್ತೆ. ಸೊ ಹಾಗೆ ನೋಡಿದ್ರೆ ನಾವು ಲೆಕ್ಕ ಹಾಕೋದಾದರೆ 50% ಗಂಡಸರಲ್ಲಿ ಪ್ರಾಬ್ಲಮ್ ಅಂದರೆ ಇನ್ನೂ 50% ಹೆಂಗಸರಲ್ಲಿ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಓಕೆ, ಸೊ ಈಕ್ವಲ್ ಆಗಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಆಲ್ಮೋಸ್ಟ್. ಖಂಡಿತ. ಮುಂಚೆ ಥರ ಇವಾಗ ನಾವು ಮುಂಚೆ ಎಲ್ಲ ನಾವಿವಾಗ 12 ವರ್ಷ 15 ವರ್ಷದ ಕೆಳಗೆ ನಾನು ಇವಾಗ ಕಂಪೇರ್ ಮಾಡ್ತಾ ಇದ್ರೆ ಹೆಂಗಸರು ಬರೀ ಅವ್ರ ಅತ್ತೆ ಜೊತೆನೋ ಅಮ್ಮ ಜೊತೆನೋ ಅಕ್ಕ ಜೊತೆನೋ ಬರೋದು ಸಹಜವಾಗಿತ್ತು. ಈಗ ಅವರಲ್ಲಿ ಸಾಕಷ್ಟು ಮಾಹಿತಿ ಇದೆ. ಇವಾಗ ನಾವು ಇಂಟರ್ನೆಟ್ಟಿಂದ ಅಂತ ಹೇಳ್ಬೋದು ಅಥವಾ ಸೋಷಿಯಲ್ ಮೀಡಿಯಾಯಿಂದ ಅಂತ ನಾವು ಹೇಳ್ಬೋದು. ಸಾಕಷ್ಟು ಮಾಹಿತಿ ಇದೆ. ಇವಾಗ ಗರ್ಭಧಾರಣೆಯಲ್ಲಿ ತೊಂದರೆ ಆಯಿತು ಅಂತಂದರೆ ಗಂಡ ಹೆಂಡತಿ ಇಬ್ಬರು ಆಸ್ಪತ್ರೆಗೆ ಬರಬೇಕಂತ. ಸೊ ನಾವು ಯೂಶಲಿ ಕಪಲ್ಸ್ ಬರೋದೇ ನೋಡ್ತೀವಿ. ಓಕೆ, ಸೊ ಅವೇರ್ನೆಸ್ ಇದೆ ಅಂತ ಆಯಿತು ಇತ್ತೀಚೆಗೆ ಹಾಗಿದ್ರೆ. ಓಕೆ, ಸೊ ನಿಮ್ಮ ಹತ್ರ ಬಂದು ಮಾತಾಡಬೇಕಾದ್ರೆ ಡಾಕ್ಟರ್ ನಮ್ಗೆ ಈಗಲೇ ಮಗು ಬೇಡ, ಒಂದು ಸ್ವಲ್ಪ ಕೆರಿಯರ್ ಬಿಲ್ಡ್ ಮಾಡಬೇಕು ಅಂತ ಆ ಥರ ಏನಾದರೂ ಮಾತಾಡಿ ಡಿಲೇ ಮಾಡಿಸ್ಕೊಳ್ಳೋರು ಇರ್ತಾರ ಹೇಗೆ ಅಂತ? ಈಗ ನಮ್ಮಲ್ಲಿ ಬರೋರು ನಾನು ಇವಾಗ ಹೇಳಿದೆ, ಕೆಲವೊಬ್ಬರಲ್ಲಿ ಅವ್ರಿಗೇನೆ ಋತುಚಕ್ರದ ತೊಂದರೆ ಇರುತ್ತೆ, ಇಲ್ಲ ಲೈಂಗಿಕ ಸಮಸ್ಯೆಗಳಿರುತ್ತೆ. ಅವ್ರುಗಳಿಗೆ ಒಂದು ಸಮಸ್ಯೆ ಇದೆ ಅಂದಮೇಲೆ ಅವ್ರು ಬಂದಿರ್ತಾರೆ. ಇನ್ನು ಕೆಲವೊಬ್ರು ನಮ್ಮ ಹತ್ರ ಬರೋರು ನಾವು ಏನಂತೀವಿ ಅಂದರೆ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ನಾವು ಹೇಳ್ತೀವಿ. ಅಂದರೆ
ಗರ್ಭಧಾರಣೆಗೆ ಮುಂಚಿತವಾಗಿ ನಮ್ಮಲ್ಲಿ ಏನಾದರೂ ತೊಂದರೆ ಇದೆನಾ, ನಾಳೆ ನಾವು ಗರ್ಭಿಣಿ ಆಗೋಕ್ಕೆ ಒಂದು ಪ್ರಯತ್ನ ಪಟ್ಟಾಗ ಏನಾದರೂ ಒಂದು ತೊಂದರೆ ಕಾಣಿಸ್ಕೊಬರಬಹುದಾ ಅಂತ ಕೆಲವೊಬ್ಬರು ಒಂದು ಡೌಟ್ ಇಟ್ಕೊಂಡು ಬರ್ತಾರೆ. ಇನ್ನೂ ಕೆಲವೊಬ್ಬರಲ್ಲಿ ಇವಾಗ ನಾನು ಹೇಳಿದೆ ಸೋಷಿಯಲ್ ಮೀಡಿಯಾದಿಂದ ಸಾಕಷ್ಟು ಮಾಹಿತಿ ಇದೆ ಅಂತ, ಒಂದು ವಯಸ್ಸಾದಮೇಲೆ ಮಕ್ಕಳಾಗಕ್ಕೆ ತೊಂದರೆ ಆಗುತ್ತೆ ಅಂತ ಕೆಲವೊಬ್ರು ಇರ್ತಾರೆ. ಈಗ ನೀವು ಹೇಳ್ದಂಗೆ ಕರಿಯರ್ ಬಿಲ್ಡ್ ಮಾಡೋಕ್ಕಂತ ಆಗಲಿ ಅಥವಾ ಕೆಲವೊಬ್ಬರಿಗೆ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ ಅಂಥವ್ರು ಖಂಡಿತ ನಮ್ಮಲ್ಲಿ ಫರ್ಟಿಲಿಟಿ ಪ್ರಿಸರ್ವೇಷನ್ಗಂತ ಬರ್ತಾರೆ. ಓಕೆ ಓಕೆ. ಹಾಗಿದ್ರೆ ಈ ಥರ ಆಲೋಚನೆಗಳು ನಿಮ್ಮ ಪ್ರಕಾರ ಹೇಳೋದಾದರೆ ಹಳ್ಳಿಗಳಲ್ಲಿ ಕೂಡ ಇದೆಯಾ? ಅಂದರೆ ನಾವು ಕೆರಿಯರ್ ಬಿಲ್ಡ್ ಮಾಡಬೇಕು, ಈಗ ಸಿಟೀಸಲ್ಲಿ ನಮ್ಗೆ ಗೊತ್ತಿರುತ್ತೆ ಒಂದು ಕಪಲ್ಸಿಗೆ ಆ ನಾಲೆಜ್ ಇರುತ್ತೆ ಅಥವಾ ಅವರು ಕೆರಿಯರ್ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂತ. ಸೊ ಹಳ್ಳಿಗಳಲ್ಲೂ ಕೂಡ ಈ ಥರ ಯೋಚನೆ ಮಾಡಿ ಮುಂದುವರಿಯೋರು ಆ ಥರ ಏನಾದರೂ ಇರ್ತಾರಾ ಅಂತ? ಈಗ ಈ ಥರ ಒಂದಿರುವಾಗ ನಾವು ಹಳ್ಳಿ ಡಿಲ್ಲಿ ಅಂತ ನಾವು ಹೆಚ್ಚಿಗೆ ಅವ್ರಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಇವಾಗ ಕೆಲ್ಸಕ್ಕೆ ಹೋಗಬೇಕು ಅನ್ನೋದು ಹಳ್ಳಿನಲ್ಲೂ ಇದೆ, ಬಟ್ ಅವ್ರು ಮಾಡೋ ಕೆಲಸದ ರೀತಿ ಬೇರೆ. ಅಂದರೆ ಇವಾಗ ಅವರು ಹೊಲಕ್ಕೆ ಹೋಗ್ತಾ ಇರ್ಬೋದು, ಇಲ್ಲ ಮನೆಯಿಂದನೇ ಇವಾಗ ಸಾಕಷ್ಟು NGOs ಇದೆ, ಇವಾಗ ಮನೆಯಿಂದನೇ ಅವ್ರುಗಳು ಕೆಲಸ ಮಾಡ್ತಾ ಇರ್ಬೋದು. ಸೊ ಅವರಲ್ಲಿ ಮನೇಲಿ ಇದ್ದು ಮಾಡೋಂಥ ಕೆಲಸ ಜಾಸ್ತಿನೇ ಆಗಲಿ, ಅವ್ರಿಗೆ ಒಂದು ಫರ್ಟಿಲಿಟಿನ ಡಿಲೇ ಮಾಡೋಂಥದ್ದು, ಅಂದರೆ ನೀವು ಸ್ವಲ್ಪ ದಿನ ಆದಮೇಲೆ ಪ್ರೆಗ್ನೆಂಟ್ ಆಗಿ ಅಂತ ಹೇಳೋ ಒಂದು ಒತ್ತಡ ಇರಲ್ಲ, ಅಲ್ಲಿ ಒತ್ತಡ ಬಂದು ಬೇಗ ಮದುವೆ ಆದ ತಕ್ಷಣ ಮಕ್ಕಳಾಗಬೇಕು ಅಂತ. ಸೊ ಹಾಗೆ ನಾವು ನೋಡ್ತಾ ಇರುವಾಗ ಇವಾಗ ನಾವು ಸ್ವಲ್ಪ ದಿವಸ ಆದಮೇಲೆ ನಮ್ಮದು ಒಂದು ಕರಿಯರ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಅಥವಾ ಒಂದು ಲೆವೆಲ್ಗೆ ನಮ್ಮದು ಕರಿಯರಲ್ಲಿ ಬಂದ ಮೇಲೆ ನಾವು ಒಂದು ಸಂಸಾರ ಒಂದು ಬೆಳೆಸ್ಕೋಬೇಕು ಅಥವಾ ನಮ್ಮದು ಫ್ಯಾಮಿಲಿ ಬಿಲ್ಡ್ ಮಾಡ್ಕೋಬೇಕು ಅನ್ನೋದು ಹೆಚ್ಚಾಗಿ ನಾವು ನೋಡೋದು ಸಿಟೀಸಲ್ಲೇ. ಸೊ 40 ವಯಸ್ಸು ಆದಮೇಲೆ ಫರ್ಟಿಲಿಟಿ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಹೌದಾ ಡಾಕ್ಟರ್? ಇದರ ಹಿಂದೆ ಇರುವಂಥ ಸೈಂಟಿಫಿಕ್ ರೀಸನ್ ಏನು ಅಂತ? ಖಂಡಿತ. ಇವಾಗ ಹೆಂಗಸಿಗೆ ವಯಸ್ಸು ಆಗ್ತಾ ಅವ್ರಿಗೆ ಒಂದು ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಕಡಿಮೆ ಆಗುತ್ತಾ ಹೋಗುತ್ತೆ. ಈಗ ನಾವು ಒಂದು 25 ವರ್ಷದ ಕೆಳಗಡೆ ಆಗಲಿ 30 ವರ್ಷದ ಕೆಳಗಡೆ ಅಂದರೆ ನಮ್ಮದು ಪ್ರೀವಿಯಸ್ ಜನ್ರೇಷನ್ ನೋಡ್ತಾ ಇರುವಾಗ ಮದುವೆ ಅನ್ನೋದು ಒಂದು ಆವಾಗಿನ ಕಾಲದಲ್ಲಿ ಹೇಳ್ತಾಯಿದ್ರು ಡಿಗ್ರಿ ಮುಗಿದ ತಕ್ಷಣ ಮದುವೆ ಅಂತ. 21-22 ವರ್ಷಕ್ಕೆ ಮದುವೆ ಆಗ್ತಾಯಿತ್ತು. 30 ವರ್ಷ ಆಗೋಷ್ಟೊತ್ತಿಗೆ ಅವ್ರದ್ದು ಫ್ಯಾಮಿಲಿನೇ ಕಂಪ್ಲೀಟ್ ಆಗಿಬಿಡ್ತಾಯಿತ್ತು. ಆವಾಗೆಲ್ಲ 2 ಇಲ್ಲ 3 ಮಕ್ಕಳು ವಾಟ್ ಎವರ್ ಅವ್ರದ್ದಿದ್ದಾಗ. ಸೊ ಈಗ ನಾವು ನೋಡ್ತಾ ಇರುವಾಗ ಏಜ್ ಆಫ್ ಮ್ಯಾರೇಜ್ ಅನ್ನೋದು ಸ್ವಲ್ಪ ಲೇಟ್ ಆಗಿದೆ. ಅದ್ರ ಜೊತೆಗೆ ಹೊರಗಿಂದ ಒಂದು ನಮಗಿರೋ ಒಂದು ಪ್ರಾಬ್ಲಮ್ಸ್, ಇವಾಗ ಏನಂತೀವಿ ನಾವು ಪೊಲ್ಯೂಷನ್ ಅಂತ ಹೇಳ್ತೀವಿ, ಅಥವಾ ನಾವು ತಿನ್ನೋ ಊಟ ಆಗಲಿ ಅಥವಾ ನಾವು ಸೇವಿಸೋ ಹವಾಮಾನ ಆಗಲಿ ಎಲ್ಲನೂ ಚೇಂಜ್ ಆಗಿರೋದ್ರಿಂದ ಅದರದ್ದು ಎಲ್ಲದ್ರದ್ದು ಎಫೆಕ್ಟು ಒಂದು ಫರ್ಟಿಲಿಟಿ ಮೇಲೆ ಖಂಡಿತ ಇದೆ. ಜೊತೆಗೆ ವಯಸ್ಸು, ನಮಗೆ ಹೆಂಗಸರಲ್ಲಿ ಹುಟ್ಟುತ್ತಾನೆ ನಾವು ಇಷ್ಟು ಅಂಡಾಣುಗಳ ಜೊತೆ ನಾವು ಹುಟ್ಟಿರ್ತೀವಿ. ಅಂದರೆ ಪ್ರತಿದಿನ ಅದು ಹೊಸದಾಗಿ ಮತ್ತೆ ಉತ್ಪತ್ತಿ ಆಗಲ್ಲ. ಅದು ತಿಂಗಳ ನಮಗೆ ಋತುಚಕ್ರ ಆಗ್ತಾ ಇರುವಾಗ ಒಂದೊಂದು ಋತುಮಾನದಲ್ಲಿ ಇಷ್ಟಿಷ್ಟು ಅಂಡಾಣುಗಳಂತ ಉಪಯೋಗಿಸ್ಕೊತಾ ಹೋಗುತ್ತೆ ನಮ್ಮ ದೇಹ. ಸೊ ಹಾಗಾಗಿ ವಯಸ್ಸಾಗುವಷ್ಟೊತ್ತಿಗೆ ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ. ನಾವೇನು ಇವಾಗ ಒಂದು ರಕ್ತ ಪರೀಕ್ಷೆ ಮಾಡ್ತೀವಿ, AMH ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ, ಅದು ನಮ್ಮ ಅಂಡಾಶಯದಲ್ಲಿ ಇರುವ ಅಂಡಾಣುಗಳ ಸಂಖ್ಯೆ ಅಂತ ಹೇಳುತ್ತೆ. ಯಾವಾಗ ಸಂಖ್ಯೆ ಕಡಿಮೆ ಆಗುತ್ತೋ ಅದ್ರ ಜೊತೆಗೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆನೂ, ಅಂದರೆ ಗರ್ಭ ಧರಿಸಿರೋ ಸಾಧ್ಯತೆಯೂ ಸಾಕಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವಿವಾಗ ಪ್ರೆಗ್ನೆನ್ಸಿಗೆ ಏನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಒಂದು ನೋಡ್ತಾ ಇರುವಾಗ ಅದರೊಳಗೆ ಬಹುಮುಖ್ಯವಾದದ್ದು ಹೆಂಗಸಿನ ವಯಸ್ಸು. ಓಕೆ ಓಕೆ. ಸೊ ಹಾಗಿದ್ರೆ ನಮಗೆ ಕೆರಿಯರ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ಓಕೆ ನಮಗೂ ಅದ್ರ ಬಗ್ಗೆ ಗೊತ್ತಿರುತ್ತೆ, ಹಾಗಂತ ಹೇಳಿ ನಮ್ಮ ಫರ್ಟಿಲಿಟಿ ಹೆಲ್ತ್ಗೆ ಗೊತ್ತಿರೋದಿಲ್ಲ ಅಲ್ವಾ? ಲೈಕ್ ಸೊ ಕೆರಿಯರ್ ಅಂತ ಬಂದಾಗ ಆಫ್ಟರ್ 35 ಆದಮೇಲೆ ಮಗು ಮಾಡ್ಕೊಳ್ಳೋಣ ಅನ್ನುವಂಥ ಯೋಚನೆ ಇರುತ್ತೆ. ಸೊ ನಮ್ಮ ಬಾಡಿ ಕ್ಲಾಕ್ ನಮ್ಮ ಕೆರಿಯರ್ಗೆ ಅಡ್ಜಸ್ಟ್ ಆಗಿಬಿಡುತ್ತಾ ಅನ್ನೋದೊಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ನೀವು ಮಾತಾಡ್ತಾ ಹೇಳ್ದ ಹಾಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತ. ಸೊ ಎಲ್ಲ ಕಪಲ್ಸಲ್ಲೂ ಈ ಥರ ಪ್ರಾಬ್ಲಮ್ ಆಗೇ ಆಗುತ್ತೆ. ಯಾಕಂದರೆ ಕೆಲವರು ಮಾತಾಡ್ತಾ ಹೇಳ್ತಾರೆ, ಯಾಕೆ ನನಗೆ 35 ಆದಮೇಲೆ ಮಗು ಆಗಿದೆ ಅಂತ ಹೇಳೋರನ್ನ ಕೇಳಿರ್ತೀವಿ. ಸೊ ಇದು ಹೇಗೆ ಸಾಧ್ಯ ಅಂತ? ಖಂಡಿತ ಬಾಡಿ ಕ್ಲಾಕ್ ವಿಲ್ ನಾಟ್ ಆಲ್ವೇಸ್ ಕೋರಿಲೇಟ್ ವಿತ್ ಫರ್ಟಿಲಿಟಿ ಕ್ಲಾಕ್ ಅಂತ ಹೇಳ್ತೀವಿ. ಇವಾಗ ನಾನು ಹೇಳಿದೆ ವಯಸ್ಸು ಆಗ್ತಾ ಹೆಂಗಸರಲ್ಲಿ ಒಂದು ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ. ಬಟ್ ಎಲ್ಲರಿಗೂ ಅದು ವಯಸ್ಸಿಗೆ ಅನುಗುಣವಾಗಿರುತ್ತಾ ಹೇಳೋಕ್ಕಾಗಲ್ಲ. ಈಗ ನಾವು ನಮ್ಮ ಕ್ಲಿನಿಕಲ್ಲಿ ನೋಡ್ತಾ ಇರೋ ಹಾಗೆ 40 ವರ್ಷ ಮೇಲ್ಪಟ್ಟವ್ರಿಗೆ ಅಂಡಾಣುಗಳ ಸಂಖ್ಯೆ ಖಚಿತವಾಗಿ ಕಡಿಮೆ ಆಗುತ್ತೆ, ಅದರೊಳಗೆ ಒಂದು ಸಂಶಯ ಅನ್ನೋದಿಲ್ಲ. ಆದರೆ ನಮ್ಮಲ್ಲಿ ಎಷ್ಟೋ ಜನ ಹೆಂಗಸರು ಇವಾಗ 28ರಿಂದ 35ರಲ್ಲಿ ಇರೋರಿಗೂ ಸಾಕಷ್ಟು ಜನಕ್ಕೆ ಅಂಡಾಣುಗಳ ಸಂಖ್ಯೆ ಕಡಿಮೆ ಇರುತ್ತೆ. ಇವಾಗ ನಾವು ನೋಡ್ತಾ ಇರುವಾಗ ಕೆಲವೊಬ್ಬರಿಗೆ ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಕಾರಣದಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತಾಗಲಿ, ಕೀಮೊಥೆರಪಿ ಅಂತಾಗಲಿ, ರೇಡಿಯೋಥೆರಪಿ ಅಂತಾಗಲಿ, ಈಗ ನಮ್ಮಲ್ಲಿ ಡಯಾಬಿಟಿಸ್, ಇಂಡಿಯಾನ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ನಾವು ಕರಿತೀವಿ. ಸೊ ಡಯಾಬಿಟಿಸ್ ಟೈಪ್ 1 ಅಂತ ಆಗಲಿ ಅಥವಾ ಬೇರೆ ಆಟೋ ಇಮ್ಯೂನ್ ಡಿಸೀಸಸ್, ಅಂದರೆ ನಮ್ಮ ಬಾಡಿನಲ್ಲಿ ನಮ್ಮ ಬಾಡಿ ಸೆಲ್ಸ್ಗೆ ವಿರುದ್ಧವಾಗಿರುವ ಒಂದು ಕಣಗಳಿಂದ ಆಗಲಿ ಎಷ್ಟೋ ಜನಕ್ಕೆ ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ. ಸೊ ವಯಸ್ಸು ಒಂದೇ ಮುಖ್ಯ ಅಲ್ಲ, ಅವ್ರದ್ದು ಋತುಚಕ್ರ. ಇವಾಗ ಋತುಚಕ್ರ ಕೆಲವೊಬ್ಬರಿಗೆ ಸರಿಯಾಗಿರಲ್ಲ, ಕೆಲವೊಬ್ಬರಿಗೆ ತುಂಬ ಬೇಗ ಬರ್ತಾ ಇರುತ್ತೆ, ತುಂಬ ಲೇಟಾಗಿ ಬರ್ತಾ ಇರುತ್ತೆ. ಇಂಥವರಲ್ಲೂ ಸಾಕಷ್ಟು ಸತಿ ಅಂಡಾಣುಗಳ ಸಂಖ್ಯೆ ತೊಂದರೆ ಇರುತ್ತೆ. ಸೊ ನಾವು ವಯಸ್ಸೊಂದೇ ಅಲ್ಲ,
ಕೆಲವೊಂದು ರಕ್ತ ಪರೀಕ್ಷೆಗಳು, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಕೂಡ ಇವ್ರದ್ದು ಅಂಡಾಣುಗಳ ಸಂಖ್ಯೆ ಎಷ್ಟಿದೆ ಅಂತ ಖಂಡಿತ ಹೇಳಬಹುದು. ಹಾಗಿದ್ರೆ ಡಾಕ್ಟರ್, ನೀವು ಹೇಳಿದ್ರಿ ಹಳ್ಳಿಗಳಲ್ಲಿ ಬೇಗ ಮದುವೆ ಆಗುತ್ತೆ, ಅಥವಾ ಅವರಿಗೆ ಮದುವೆ ಆದಮೇಲೆ ಮಗು ಆಗಬೇಕು ಅನ್ನೋದೇ ಒಂದು ಸುತ್ತಮುತ್ತಲಿನ ಸಮಾಜದಲ್ಲಿ ಆ ಪ್ರೆಷರ್ ಇದ್ದೇ ಇರುತ್ತೆ ಅಂತ. ಸೊ ಕ್ಯಾಶುವಲ್ ಆಗಿ ನಾವು ಹಳ್ಳಿ ಅಥವಾ ಸಿಟಿಯನ್ನು ಬಿಟ್ಟು ಮಾತಾಡೋದಾದರೆ, ಸೊ 25ನೇ ವಯಸ್ಸಿನಲ್ಲಿ ಮದುವೆ ಆಯಿತು ಅಥವಾ ಮಗು ಬೇಕು ಅಂತ ಕನಸು ಕಾಣೋರಿಗೆ, ಅಥವಾ ಆ ಏಜಲ್ಲಿ ಫರ್ಟಿಲಿಟಿ ಹೆಲ್ತ್ ಯಾವ ರೀತಿ ಆಗಿರುತ್ತೆ, ಸೊ ಅದ್ರ ಬಗ್ಗೆ ಏನಾದರೂ ಟ್ರುತ್ ಇದೆಯಾ, ಅದ್ರ ಬಗ್ಗೆ ಏನಾದರೂ ಹೇಳೋದಿದೆಯಾ ಅಂತ? ಖಂಡಿತ. ಇವಾಗ ನಾವು ನೋಡ್ತಾ ಇರುವಾಗ ಏನು ಅಂತಂದರೆ, ಹೆಂಗಸರದ ವಯಸ್ಸು ನಾವೊಂದು ಲೆಕ್ಕದಲ್ಲಿ ಇಟ್ಕೊಂಡು ಮಾತಾಡೋದಾದರೆ, ಫರ್ಟಿಲಿಟಿ ಅನ್ನೋದು ಅಂದರೆ ಒಂದು ಗರ್ಭಧಾರಣೆಯ ಶಕ್ತಿ ಅನ್ನೋದು 24ರಿಂದ 32 ವಯಸ್ಸು ತನಕನೇ ಚೆನ್ನಾಗಿರುತ್ತೆ. ಅಂದರೆ ಇನ್ನೂ ಚಿಕ್ಕ ವಯಸ್ಸಲ್ಲಿ ಪ್ರಯತ್ನ ಪಟ್ಟರೆ ಅವ್ರದ್ದೇ ಒಂದು ಅಂಗಾಂಗಗಳ ಅಭಿವೃದ್ಧಿ ಸರಿಯಾಗಿ ಆಗಿರಲ್ಲ, ಆದ್ದರಿಂದ ಅನೀಮಿಯಾ ಅಂತ ಆಗಲಿ, ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಅಂತ ಬರೋದು ಸಾಧ್ಯತೆ ಇರುತ್ತೆ. ಇವಾಗ ಟೀನೇಜ್ ಪ್ರೆಗ್ನೆನ್ಸೀಸ್ ಆಗಲಿ ಅಥವಾ ಬೇರೆ ಇನ್ನೂ ತೊಂದರೆಗಳು. ಇನ್ನೂ ಒಂದು 35 ವರ್ಷ ಆದಮೇಲೆ ಪ್ರೆಗ್ನೆನ್ಸಿಗೆ ಪ್ರಯತ್ನ ಪಟ್ಟಾಗನೂ ಎಷ್ಟೋ ಸತಿ ಅವ್ರಿಗೆ BP ಕಾಯಿಲೆ, ಶುಗರ್ ಕಾಯಿಲೆ, ಇಲ್ಲ ಡೆಲಿವರಿನಲ್ಲಿ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಸೊ ನಾವು ವಯಸ್ಸನ್ನ ನಾವೊಂದು ಲೆಕ್ಕದಲ್ಲಿ ಇಟ್ಕೊಂಡು ಮಾತಾಡಬೇಕಂತಂದರೆ 24ರಿಂದ 32 ವರ್ಷದ ವಯಸ್ಸಲ್ಲಿ ಅಂಡಾಣುಗಳ ಸಂಖ್ಯೆ ಚೆನ್ನಾಗಿರುತ್ತೆ. ಮದುವೆ ಆದ ಹೊಸರಲ್ಲಿ ಅವ್ರದ್ದು ಒಂದು ಲೈಂಗಿಕ ಸಂಬಂಧ ಕೂಡ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಬೇಬಿ ವಿಷಯಕ್ಕೆ ಬಂದಾಗ ಅಥವಾ ಮಗು ವಿಷಯಕ್ಕೆ ಬಂದಾಗ ಹೆಲ್ದಿ ಬೇಬಿ ಆಗುತ್ತೆ ಈ ಟೈಮ್ ಪೀರಿಯಡಲ್ಲಿ, ಅದಾದಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು, 35 ದಾಟದ್ಮೇಲೆ ಪ್ರಾಬ್ಲಮ್ ಆಗಬಹುದು ಮಗುಗೂ ಅಂತ ಹೇಳೋದಕ್ಕಾಗುತ್ತಾ ಅಂತ? ಖಂಡಿತ. ಹೆಂಗಸಿನ ವಯಸ್ಸು ಆಗ್ತಾ ಇದ್ದಂಗೆ ನಾನು ಇವಾಗಲೇ ಹೇಳಿದೆ, ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ. ಸಂಖ್ಯೆ ಜೊತೆ ಅದರದ್ದು ಒಂದು ಕ್ವಾಲಿಟಿ ಅನ್ನೋದನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಅಂಡಾಣುಗಳಲ್ಲಿ ತೊಂದರೆಗಳು ಬರುತ್ತೆ. ಅಂದರೆ ಅದು ನಮ್ಮ ಬಾಡಿದಲ್ಲಿ ಇಷ್ಟು ವರ್ಷವಾಗಿ ಇತ್ತು, ಅದು ಎಕ್ಸ್ಪೋಸ್ ಟು ಆಲ್ ದ, ಇವಾಗ ನಾವೇನಂತೀವಿ ಅಂದರೆ ಹೊರಗಿಂದ ಪ್ರದೂಷಣ ಅಂತ ಹೇಳ್ತೀವಿ, ಇದೆಲ್ಲದ್ರದ್ದು ಒಂದು ಎಫೆಕ್ಟ್ ಅಂಡಾಣುಗಳ ಮೇಲೆ ಇರುತ್ತೆ. ಸೊ ಹಾಗಾಗಿ ಒಂದು ಹೆಂಗಸಿನ ವಯಸ್ಸು 35 ದಾಟದ ಮೇಲೆ ಇವಾಗ ನಾವೇನು ಡೌನ್ ಸಿಂಡ್ರೋಮ್ ಅಥವಾ ಟ್ರೈಸೋಮಿ 21 ಅಂತೀವಿ, ಅಥವಾ ಬೇರೆ ಕೆಲವೊಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಖಂಡಿತ ಜಾಸ್ತಿ ಆಗುತ್ತೆ. ಡಾಕ್ಟರ್, ಹಾಗಿದ್ರೆ ಈಗ ಪ್ರೆಗ್ನೆನ್ಸಿ ಡಿಲೇ ಆಯಿತು ಅಂದಾಗ ಆ ಕಪಲ್ಸ್ನ ನಡುವೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬರುವ ಚಾನ್ಸಸ್ ಇತ್ತಾ ಅಂತ? ಯಾಕಂದರೆ ಮುಂಚೆ ಎಲ್ಲ ನಾವು ನೋಡ್ತಾ ಇದ್ವಿ, ಒಂದು ಕಪಲ್ಸ್ಗೆ ಮಕ್ಕಳು ಆಗಿಲ್ಲ ಅಂದಾಗ ನಾವು ಬರೀ ಹೆಣ್ಣನ್ನೇ ದೂಷಿಸ್ತಾ ಇದ್ವಿ. ಬಟ್ ಈಗ ಆ ಅವೇರ್ನೆಸ್ ಇದೆ, ಸೊ ಗಂಡಿನಲ್ಲೂ ಸಮಸ್ಯೆ ಇರಬಹುದು ಅನ್ನೋದು ಇದೆ. ಸೊ ಈಗಿನ ಕಾಲಘಟ್ಟಕ್ಕೆ ನಾವು ನೋಡೋದಾದರೆ ಈ ಥರ ಮಕ್ಕಳು ಆಗಿಲ್ಲ ಅಂದಾಗ ಅದು ಅವರ ರಿಲೇಷನ್ಶಿಪ್ ಮೇಲೆ ಪ್ರಭಾವವನ್ನು ಬೀರಬಹುದಾ ಹೇಗೆ ಅಂತ? ಖಂಡಿತ. ಈಗ ಮುಂಚಿನ ಕಾಲದಲ್ಲಿ ಏನು ಅಂತಂದರೆ, ಪ್ರೆಗ್ನೆನ್ಸಿ ಆಗದೇ ಇದ್ದರೆ, ಅದೇ ನಾನು ಇವಾಗ ಮುಂಚಿತವಾಗಿ ನಾನು ಹೇಳಿದೆ, ಹೆಂಗಸರಲ್ಲಿ ಋತುಚಕ್ರದಲ್ಲಿ ಏನಾದರೂ ಒಂದು ಏರುಪೇರಾದಾಗ ಅವ್ರಿಗೆ ಒಂದು ಗರ್ಭಧಾರಣೆಯಲ್ಲಿ ಸಮಸ್ಯೆ ಆಗತ್ತೆ ಅಂತ ನಮಗೆ ಒಂದು ಸಂಶಯ ಇರುತ್ತೆ. ಸೊ ಅದು ಎಲ್ಲರಿಗೂ ಗೊತ್ತಾಗುವಂಥ ವಿಷಯ. ಆದರೆ ಗಂಡಸರಲ್ಲಿರೋ ಲೈಂಗಿಕ ಸಮಸ್ಯೆ ಆಗಲಿ ಅಥವಾ ಅವ್ರದ್ದು ವೀರ್ಯಾಣು ಸಂಖ್ಯೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ಅದು ನಮಗೆ ಒಂದು ಪರೀಕ್ಷೆ ಮಾಡೋ ತನಕ ಗೊತ್ತಾಗಲ್ಲ. ಒಂದು ಎರಡನೇದು, ಇವಾಗ ನೀವು ಕೇಳ್ದಂಗೆ ಯಾವಾಗಲೂ ನಾವು ದೋಷಿಸೋದು ಹೆಂಗಸರನ್ನ, ಯಾಕಂದರೆ ತಲೆತಲಾಂತರಗಳಿಂದ ಅದು ನಡೆದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿಬಿಟ್ಟಿದೆ. ಮೈಂಡ್ ಸೆಟ್ ಒಂದು ಕ್ರಿಯೇಟ್ ಆಗಿಬಿಟ್ಟಿದೆ, ಈ ಥರ ಮಕ್ಕಳು ಆಗದೆ ಇದೆ, ಅದು ಹೆಂಗಸರದೇ ತೊಂದರೆ ಅಂತ. ಬಟ್ ನಾನು ಹೇಳ್ದಂಗೆ ಇವಾಗ 50% ಹೆಂಗಸರಲ್ಲಿ ಪ್ರಾಬ್ಲಮ್ ಇದ್ದರೆ ಇನ್ನೂ 50% ಗಂಡಸರಲ್ಲೇ ಸಮಸ್ಯೆ ಇರುತ್ತೆ ಅಂತ ನಾವು ಹೇಳ್ತೀವಿ. ಅಂದರೆ ಅದು ಯೂಶಲಿ ಇಬ್ಬರಲ್ಲೂ ಸ್ವಲ್ಪ ಸ್ವಲ್ಪ ಸಮಸ್ಯೆ ಇದ್ದಾಗೇ ಅದು ಒಂದು ಸಮಸ್ಯೆ ಅಂತ ಕಂಡು ಬಂದು ಡಾಕ್ಟ್ರ್ ಹತ್ರ ಬರೋ ಒಂದು ಪ್ರಸಂಗ ಬರ್ಬೋದು. ಸೊ ಹಂಗಿರುವಾಗ ಇವಾಗ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ದೋಷಿಸೋದು ಒಂದು ಬರುತ್ತಲ್ವ, ಅವಾಗ ಹೆಂಗಸರಲ್ಲಿ ಗಂಡಸರಲ್ಲಿ ತೊಂದರೆ ಅಂತ. ಮತ್ತು ನಾನು ಹೇಳಿದೆ, ಮದುವೆ ಆದ ಹೊಸರಲ್ಲಿ ಸ್ವಲ್ಪ ಲೈಂಗಿಕ ಸಂಬಂಧ ಅನ್ನೋದು ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಬರ್ತಾ ಬರ್ತಾ ಅದು ಕಡಿಮೆ ಆದಾಗ, ಇವಾಗ ಮೊದಲೇ ಋತುಚಕ್ರದಲ್ಲಿ ತೊಂದರೆಗಳಿದೆ, ಅವ್ರುಗಳು ಲೈಂಗಿಕ ಸಂಬಂಧನೂ ಫ್ರೀಕ್ವೆನ್ಸಿ ಕಡಿಮೆ ಆಯಿತು ಅಂದರೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಕಡಿಮೆ ಆಗುತ್ತೆ. ಮತ್ತು ಇವಾಗ ಸಮಾಜದ ಒಂದು, ನಮ್ಮ ಸುತ್ತ ಇರುವ ಸಮಾಜದ ಒಂದು ಎಫೆಕ್ಟ್ ಅನ್ನೋದು ಖಂಡಿತ ಇರುತ್ತೆ. ಅವರಲ್ಲಿ ಅನುಬಂಧ ಕಡಿಮೆ ಆಗಿ ಅಥವಾ ಅವರಲ್ಲೇ ಒಂದು ಡಿಫರೆನ್ಸಸ್ ಬಂದು ಎಷ್ಟೋ ಸತಿ ಅದರಿಂದ ಫ್ಯಾಮಿಲಿ ಪ್ರಾಬ್ಲಮ್ಸ್, ಇವಾಗ ನಾವೇನು ಸಾಮಾಜಿಕ ತೊಂದರೆಗಳಂತೀವಿ ಅದನ್ನು ಎಷ್ಟೋ ಸತಿ ನಾವು ನೋಡಿದ್ದೀವಿ. ಹೌದು ಹೌದು. ಓಕೆ. ಸೊ ವರ್ಕ್ ಅಂತ ಬಂದಾಗ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ನನಗೊಂದು ಪ್ರಮೋಷನ್ ಆಗಬೇಕು, ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇರುತ್ತೆ. ಸೊ ಒಂದು ಗುರಿಯನ್ನು ಇಟ್ಕೊಂಡೇ ನಾವು ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಸ್ಪೆಷಲಿ ಮಹಿಳೆಯರಿಗೆ ಅಂತ ಬಂದಾಗ ವರ್ಕ್ ಪ್ರೆಷರ್ ಆಗಿರ್ಬೋದು, ಮೆಂಟಲಿ ಅವ್ರು ಸ್ಟ್ರೆಸ್ಡ್ ಆಗಿರೋ ಅಂಥದ್ದು ಯಾವ ರೀತಿಯಾಗಿ ಅವರ ಪ್ರೆಗ್ನೆನ್ಸಿ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತ? ಖಂಡಿತ. ಇವಾಗ ಗಂಡಸರು ಹೆಂಗಸರು ಹೊರಗಡೆ ಹೋಗಿ ಸಮಾನವಾಗಿ ದುಡಿತಾ ಇದ್ದಾರೆ. ಅದಕ್ಕೆ ನಮ್ಮ ಸಮಾಜ ಅನ್ನೋದು ಇವಾಗ ಒಂದು ಸಾಕಷ್ಟು ಒಂದು ಅವ್ರಿಗೆ ಒಂದು ಫ್ರೀಡಮ್ ಕೊಟ್ಟಿದೆ, ಬಂದು ಗಂಡಸರು ಹೆಂಗಸರು ಇಬ್ಬರು ಸಮಾನವಾಗಿ ದುಡಿಯೋಕ್ಕೆ. ಬಟ್ ಅದ್ರ ಜೊತೆಗೆ ಒಂದು ಋತುಚಕ್ರ ಕಾಲಮಾನ ಅನ್ನೋದನ್ನು ನಾವು ಬದಲಾಯಿಸೋಕ್ಕಾಗಲ್ಲ.
ಸೊ ಹಂಗಿರುವಾಗ ಇವಾಗ ನಾವೇನು ಹೇಳ್ತೀವಿ ಅಂತಂತಂದರೆ ಹೊರಗಡೆ ಹೋಗೋದ್ರಿಂದ ಇವಾಗ ಕೆಲಸದ ಒತ್ತಡ ಅಂತ ಹೇಳ್ತೀವಿ. ಈ ಕೆಲಸದ ಒತ್ತಡದಿಂದ ಎಷ್ಟೋ ಸತಿ ನಮ್ಮದು ಋತುಚಕ್ರದಲ್ಲೇ ಏರುಪೇರು ಬರುತ್ತೆ. ಈ ಋತುಚಕ್ರದ ಏರುಪೇರಿಂದ ಎಷ್ಟು ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಕಡಿಮೆ ಆಗುತ್ತೆ. ನಾವು ಹೊರಗಡೆ ಅಂತ ಹೋದಾಗ, ಕೆಲಸಕ್ಕೆ ಅಂತ ಹೋದಾಗ ಮೆಂಟಲ್ ಸ್ಟ್ರೆಸ್, ಇವಾಗ ನಾನು ಫಿಸಿಕಲ್ ಒಂದೇ ಹೇಳ್ತಾ ಇಲ್ಲ, ಮೆಂಟಲ್ ಸ್ಟ್ರೆಸ್, ಇವಾಗ ಡೆಡ್ ಲೈನ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಈ ಸಮಯಕ್ಕೆ ಒಂದು ಕೆಲಸ ನಿರ್ಧಾರಿತ ಕೆಲಸ ಮಾಡಬೇಕು, ಆ ಕೆಲಸ ಮಾಡೋದಕ್ಕೆ ಸರಿಯಾಗಿ ನಿದ್ರೆ ಇಲ್ಲದೆ ಇರೋದು, ಇದೆಲ್ಲ ಒಂದು ಕಾರಣಗಳಿಂದ ಹಾರ್ಮೋನ್ಸಲ್ಲಿ ಏರುಪೇರಾಗೋ ಸಾಧ್ಯತೆ ಇರುತ್ತೆ. ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದನೂ ಎಷ್ಟೋ ಜನಕ್ಕೆ ಗರ್ಭಿಣಿ ಆಗೋ ಸಾಧ್ಯತೆ ಕಡಿಮೆ ಆಗುತ್ತೆ. ಸೊ ನಾವು ಹೊರಗಡೆ ಹೋಗಿ ಕೆಲಸ ಮಾಡೋದು ಒಂದೇ ಅಲ್ಲ, ಬಟ್ ಅದ್ರ ಜೊತೆ ಇರೋ ಒಂದು ಮೆಂಟಲ್ ಸ್ಟ್ರೆಸ್ ಅಥವಾ ಒಂದು ಒತ್ತಡದಿಂದ ಈ ಥರ ಪ್ರೆಗ್ನೆನ್ಸಿ ಆಗೋದ್ರೊಳಗೆ ತೊಂದರೆ ಕಂಡು ಬರುತ್ತೆ. ಓಕೆ ಓಕೆ. ಸೊ ಸ್ಟ್ರೆಸ್ ಅಥವಾ ಮೆಂಟಲ್ ಸ್ಟ್ರೆಸ್ ಅನ್ನುವಂಥದ್ದು ತುಂಬಾನೇ ಪರಿಣಾಮವನ್ನ ಬೀರುತ್ತೆ ಅಂತ. ಖಂಡಿತ. ಫಿಸಿಕಲ್ ಸ್ಟ್ರೆಸ್ ಅನ್ನೋದಕ್ಕಿಂತ ಮೆಂಟಲ್ ಸ್ಟ್ರೆಸ್ ಅನ್ನೋದು ಸಾಕಷ್ಟೇ ಪರಿಣಾಮ ಬೀಳುತ್ತೆ ಪ್ರೆಗ್ನೆನ್ಸಿ ಮೇಲೆ. ಓಕೆ. ಹಾಗಿದ್ರೆ ಮಗು ಆಗೋದಕ್ಕೆ ಅಥವಾ ನಮ್ಗೊಂದು ಮಗು ಬೇಕು ಅಂತ ಕನ್ಸು ಕಾಣೋದಕ್ಕೆ ಒಂದು ಬೆಸ್ಟ್ ಏಜ್ ಯಾವುದು ಅಂತ, ಅಥವಾ ಪ್ರೆಗ್ನೆನ್ಸಿಗೆ ಬೆಸ್ಟ್ ಏಜ್ ಯಾವುದು ಅಂತ ಡಾಕ್ಟರ್? ಮಗು ಅಂತ ಕನ್ಸು ಕಾಣೋದಕ್ಕೆ ಬೆಸ್ಟ್ ಏಜ್ ಅಂತ ನಾನು ಖಂಡಿತ ಹೇಳಲ್ಲ. ಎನಿ ಟೈಮ್. ಇವಾಗ ಒಂದು ಗಂಡ ಹೆಂಡತಿ ಬಂದು ನಾವು ರೆಡಿ ಇದ್ದೀವಿ ಅಂದ್ರೆ ಅದನ್ನೇ ನಾವು ಕರೆಕ್ಟ್ ಟೈಮ್ ಅಂತ ಹೇಳ್ತೀವಿ. ಬಟ್ ಇವಾಗ ಹೆಂಗಸಿನ ವಯಸ್ಸನ್ನ ಅನುಗುಣ ಅಂತ ಲೆಕ್ಕದಲ್ಲಿ ಇಟ್ಕೊಂಡು ನಾವು ಮಾತಾಡಿದ್ರೆ ಹೇಳಿದೆ 24ರಿಂದ 32ನೇ ವಯಸ್ಸು ತನಕ ಅವ್ರದ್ದು ಒಂದು ಋತುಚಕ್ರ ಸರಿಯಾಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂಡಾಣುಗಳ ಸಂಖ್ಯೆ ಚೆನ್ನಾಗಿರುತ್ತೆ, ಅಂಡಾಣುಗಳ ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಪ್ರೆಗ್ನೆನ್ಸಿ ಆದರೆ ಪ್ರೆಗ್ನೆನ್ಸಿಲಿ ಬರೋ ಪ್ರಾಬ್ಲಮ್ಸ್ ಕಡಿಮೆ ಇರುತ್ತೆ. ಅದೇ ರೀತಿ ನಾವು ಗಂಡಸಿನ ವಯಸ್ಸನ್ನು ನಾವು ಪರಿಗಣಿಸಲೇಬೇಕಾಗತ್ತೆ. ಇವಾಗ ಗಂಡಸರಲ್ಲಿ ಹೆಚ್ಚಿಗೆ ವಯಸ್ಸಿಂದು ಒಂದು ಪರಿಣಾಮ ಅನ್ನೋದು ಅಷ್ಟು ಬೇಗ ಕಂಡು ಬರಲ್ಲ. ಗಂಡಸರದ ವಯಸ್ಸು ಒಂದು 45 ಮೀರಿದ ಮೇಲೆ ಖಂಡಿತ ಸ್ಪರ್ಮ್ನಲ್ಲಿ ಅಂದರೆ ವೀರ್ಯಾಣುಗಳಲ್ಲೂ ಡಿಫೆಕ್ಟ್ಸ್ ಕಾಣೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹೆಂಗಸಿನ ವಯಸ್ಸು ನಾವು ಒಂದು 24 to 32 ಅಂತಂದರೆ ಗಂಡಸಿನ ವಯಸ್ಸು ಒಂದು 45 ಮೇಲೆ ಇದ್ದರೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಅಂತ ನಾವು ಹೇಳ್ತೀವಿ. ಬೇಬಿ ಆಗೋದಕ್ಕೆ ಕ್ವಾಲಿಟಿ ಆಫ್ ಸ್ಪರ್ಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ. ಇವಾಗ ಹೆಂಗೆ ಅಂಡಾಣುವಿನ ಸಂಖ್ಯೆ ಅಥವಾ ಅಂಡಾಣುವಿನ ಒಂದು ಕ್ವಾಲಿಟಿ ಚೆನ್ನಾಗಿರ್ಬೇಕಂತ ಹೇಳ್ತೀವೋ, ಅಂಡಾಣು ತಿಂಗಳಲ್ಲಿ ಒಂದೇ ಬಿಡುಗಡೆ ಆಗೋದು ಹೆಂಗಸರಿಗೆ. ಆದರೆ ಗಂಡಸರಲ್ಲಿ ವೀರ್ಯಾಣು ಪ್ರತಿದಿನ ಉತ್ಪತ್ತಿ ಆಗ್ತಾ ಇರುತ್ತೆ. ಅದರದ್ದು ಒಂದು ಸಂಖ್ಯೆ ಅಂತ ಆಗಲಿ, ಚಲನೆ ಅಂತ ಆಗಲಿ, ಅಥವಾ ಅದರದ್ದು ಒಂದು ಆಕಾರ ಅಂತ ಆಗಲಿ, ಅಂದರೆ ನಾವು ಕೌಂಟ್, ಮೊಟಿಲಿಟಿ ಆ್ಯಂಡ್ ಮಾರ್ಫಾಲಜಿ ಅಂತ 3 ಇಂಪಾರ್ಟೆಂಟ್ ಟೆಸ್ಟ್ಗಳನ್ನ ನೋಡ್ತೀವಿ ವೀರ್ಯಾಣು ಪರೀಕ್ಷೆಯಲ್ಲಿ. ಇದರೊಳಗೆ ಯಾವುದೊಂದ್ರೊಳಗೋ ತೊಂದರೆ ಇದ್ರೂ ಗರ್ಭ ಧರಿಸೋ ಸಾಧ್ಯತೆ ಕಡಿಮೆ ಆಗುತ್ತೆ. ಸೊ ಫರ್ಟಿಲಿಟಿ ಸಮಸ್ಯೆ ಅಂತ ಬಂದಾಗ ತುಂಬ ಜನರ ತಲೆಯಲ್ಲಿ ಒಂದು ಥಾಟ್ ಓಡೋದೇನು ಅಂತ ಹೇಳಿದ್ರೆ IVF ಇದೆ ನಮಗೆ ಅಂತ. ಸೊ ಇನ್ ಕೇಸ್ ನಾವು ಕೆರಿಯರ್ ಬಗ್ಗೆ ಯೋಚನೆ ಮಾಡಿದ್ವಿ ಅಥವಾ ಮಗು ಆಗಿಲ್ಲ ಅಂತ ಹೇಳಿದ್ರು ಒಂದು ಸೊಲ್ಯೂಷನ್ ಇದೆ ನಮಗೆ, IVF ಇದೆ ಅಂತ. ಸೊ IVF ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಸೊಲ್ಯೂಷನ್. ನಾವು ಒಂದ್ಸತಿ IVF ಸೆಂಟರ್ಗೆ ಹೋಗಿ ಮಾಡಿಸ್ಕೊಂಡ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ನಮಗೆ 100% ಮಕ್ಕಳಾಗುತ್ತೆ ಅಂತ ನಂಬೋರು ಈಗಿನ ಕಾಲದಲ್ಲಿ ಇರ್ತಾರೆ. ಸೊ ಇದ್ರ ಗ್ಯಾರಂಟಿ 100% ಅಂತ ಜನ ನಂಬೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸೊ IVF ಸಕ್ಸಸ್ ರೇಟ್ ಎಷ್ಟಿರಬಹುದು ಅಂತ? ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ಇವಾಗ ನಾನೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಮೇನ್ ಎಕ್ಸಾಮಲ್ ಪಾಸ್ ಆಗೋದಾದ್ರೆ ಸಪ್ಲಿಮೆಂಟ್ರಿ ಬಗ್ಗೆ ನಾವು ಯೋಚನೆ ಮಾಡಬೇಕಾ ಅಂತ ಒಂದು ಡೌಟ್ ಇರುತ್ತೆ ಅಲ್ವಾ. ಇವಾಗ ಕೆಲವೊಬ್ಬರಿಗೆ ಗರ್ಭ ಧರಿಸೋದ್ರೊಳಗೆ ತೊಂದರೆ ಇರುತ್ತೆ. ಅಂದರೆ ಏನೋ ಒಂದು ಲೈಂಗಿಕ ಸಮಸ್ಯೆ ಅಂತ ಆಗಲಿ, ಇಲ್ಲ ಅವ್ರಿಗೆ ಗರ್ಭನಾಳಗಳ ತೊಂದರೆ ಅಂತಾಗಲಿ, ಅಂಥವ್ರಿಗೆ ಖಂಡಿತ IVF ಅನ್ನೋದು ಒಂದು ನಿಜವಾಗ್ಲೂ ಒಂದು ಬೂನ್, ಅಂದರೆ ದೈವದತ್ತ ಒಂದು ಇದು ಅಂತಲೇ ಮಿರಾಕಲ್ ಅಂತಲೇ ಹೇಳ್ಬೋದು. ಬಟ್ ಆದರೆ ಎಲ್ಲರಿಗೂ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗದೇ ಇದ್ದರೆ ಖಂಡಿತ IVF ಅಲ್ಲಿ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಒಂದು ವಿಜ್ಞಾನ ಅನ್ನೋದು ಸಾಕಷ್ಟು ಮುಂದುವರೆದಿದೆ. ಅಂದರೆ ಇವಾಗ IVF ಹೊಸದಾಗಿ ಶುರುವಾದಾಗ ಏನೊಂದು 15ರಿಂದ 20% ಪ್ರೆಗ್ನೆನ್ಸಿ ಚಾನ್ಸ್ ಇತ್ತು, ಇವಾಗ ಇದು 60ರಿಂದ 65% ತನಕ ಇದೆ. ಅಂದರೆ ನಾವು ಭ್ರೂಣ ಅನ್ನೋದನ್ನು ಗರ್ಭದಲ್ಲಿ ಹಾಕಿದಾಗ ಒಂದು 100 ಜನಕ್ಕೆ ಹಾಕಿದ್ರೆ 65 ಜನಕ್ಕೆ ಆ ತಿಂಗಳಲ್ಲಿ ಒಂದು ಗರ್ಭ ಧರಿಸೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಸೊ ಹಾಗಿರುವಾಗ ಇನ್ನೂ 30-35% ಜನಕ್ಕೆ ಏನೋ ಒಂದು ಕಾರಣಕ್ಕೆ ಆಗದೆ ಇರ್ಬೋದು. ಸೊ ಹಾಗಾಗಿ IVF ಇಸ್ ನಾಟ್ 100%. ಓಕೆ ಓಕೆ. ಸೊ ಅದರಲ್ಲಿ ಸೊಲ್ಯೂಷನ್ ಇದೆ, ಬಟ್ ಅದನ್ನ 100% ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ. ಖಂಡಿತ. ಇವಾಗ ನಾವು ಕೆಲವೊಬ್ಬರಿಗೆ ತೊಂದರೆ ಇರುತ್ತೆ, ಕೆಲವೊಂದು ತೊಂದರೆಗಳನ್ನ ನಾವು ಖಂಡಿತ ಅದನ್ನು ನಾವು ಕರೆಕ್ಟ್ ಮಾಡ್ಬೋದು. ಬಟ್ ಇವಾಗ ಎಂಬ್ರಿಯೋ ಭ್ರೂಣ ಹಾಕಿದ ತಕ್ಷಣ ಆಗತ್ತೆ ಅಂತ ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ. ಇವಾಗ ಏದಾದರೂ ಒಂದು ಕಾರಣ ಇರ್ಬೋದು, ಭ್ರೂಣದ ಕ್ವಾಲಿಟಿನಲ್ಲೇ ತೊಂದರೆ ಇರಬಹುದು, ಅಥವಾ ಕೆಲವೊಬ್ಬರಿಗೆ ನಾವು IVF ಅಂತ ಟ್ರೀಟ್ಮೆಂಟ್ ಮಾಡಿದಾಗ ಅಂಡಾಣುಗಳು ಸಿಗದೇನೆ ಇರಬಹುದು. ಯಾಕಂದ್ರೆ ನಾನು ಹೇಳಿದೆ ವಯಸ್ಸಾಗ್ತಾ ಇದ್ದಂಗೆ ಅವ್ರದ್ದು ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಆ ಥರ ನಾವು ಎಲ್ಲನೂ ಲೆಕ್ಕಕ್ಕೆ ತಗೊಂಡಾಗ
60-70% ತನಕ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಇರುತ್ತೆ. ಓಕೆ. ಸೊ ಬಾಡಿ ಹೆಲ್ತ್ ಬೇರೆನೆ, ಫರ್ಟಿಲಿಟಿ ಹೆಲ್ತ್ ಬೇರೆನೆ ಅಂತ ನೀವು ಹೇಳಿದ್ರಿ ಡಾಕ್ಟರ್. ಸೊ ಈಗ ಕಪಲ್ಸ್ ನಿಮ್ಮ ಹತ್ರ ಬಂದು ಟೆಸ್ಟ್ ಮಾಡಿಸ್ಕೊಂಡಾಗ, ಓಕೆ ನಮಗೆ ನಾವು ಫ್ಯೂಚರ್ ಬೇಬಿ ಪ್ಲಾನ್ ಮಾಡ್ತಾ ಇದ್ವಿ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಟೆಸ್ಟ್ ಮಾಡಿಸ್ಕೊಂಡಾಗ ಇನ್ ಕೇಸ್ ಒಂದು ವೇಳೆ ರಿಪೋರ್ಟ್ ಎಲ್ಲ ನೆಗೆಟಿವ್ ಬಂತು ಅಂತ ಹೇಳಿದಾಗ ಅದು ಅವ್ರನ್ನ ಮಾನಸಿಕವಾಗಿ ಕುಗ್ಸುತ್ತಾ ಹೇಗೆ ಅಂತ. ಸೊ ಆಗಲೇ ಹೇಳಿದ್ರಿ ಕಪಲ್ಸ್ ರಿಲೇಷನ್ಶಿಪ್ ಒಂದು ಕಡೆ ಆದರೆ ನಮ್ಗೆ ಇನ್ನು ಮಗು ಆಗುತ್ತಾ ಇಲ್ವಾ, ಮುಂದೆ ಏನು, ಒಂದು ಮಗು ಆದರೂ ಬೇಕಪ್ಪ, ದೇವ್ರು ಒಂದು ಮಗು ಆದ್ರೂ ಕೊಡ್ಲಿ ಅಂತ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ. ಸೊ ಅವ್ರು ಮೆಂಟಲಿ ಕುಗ್ತಾರಾ ಹೇಗೆ? ನಿಮ್ಮ ಹತ್ರ ಓಪನ್ ಆಗಿ ಈ ವಿಚಾರದ ಬಗ್ಗೆ ಕಪಲ್ಸ್ ಮಾತಾಡ್ತಾರಾ ಹೇಗೆ ಅಂತ ಡಾಕ್ಟರ್? ಖಂಡಿತ. ಇವಾಗ ನಾನು ಹೇಳಿದೆ, ಕೆಲವೊಬ್ರು ಬರ್ತಾರೆ ನಮ್ಮಲ್ಲಿ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ನಾವು ಹೇಳ್ತೀವಿ. ಅಂದ್ರೆ ನಮಗೆ ಸದ್ಯಕ್ಕೆ ಪ್ರೆಗ್ನೆನ್ಸಿ ಆಗೋ ಒಂದು ನಾವು ಪ್ಲಾನ್ ಮಾಡಿಲ್ಲ, ಬಟ್ ನಾವು ಒಂದು ಸ್ವಲ್ಪ ದಿನ ನಾವು ಕಾದ್ರೆ ನಮ್ಗೆ ಏನಾದರೂ ತೊಂದರೆ ಆಗತ್ತಾ ಅಂತ. ನಾವು ಯಾರಿಗೂ 100% ನಿಮ್ಗೇನು ತೊಂದರೆನೇ ಆಗಲ್ಲ, ಖಂಡಿತ ಆಗ್ತಾರೆ ಅಂತ ಭರವಸೆ ಕೊಡೋ ಸಾಧ್ಯತೆ ಇಲ್ಲದೆ ಇರ್ಬೋದು. ಆದರೆ ಏನಾದರೂ ತೊಂದರೆ ಇದ್ದರೆ ನೀವು ಇನ್ನೂ ಸ್ವಲ್ಪ ದಿನ ಕಾಯಬೇಡಿ, ಬೇಗ ಮಾಡ್ಕೊಳ್ಳಿ ಅಂತ ಒಂದು ಸಲಹೆ ಅವ್ರಿಗೆ ನಾವು ಕೊಡ್ಬೋದು. ಸೊ ಅದರೊಳಗೆ ಮುಖ್ಯವಾಗಿ ನಾನು ಹೇಳಿದೆ, ಒಂದು AMH ರಕ್ತ ಪರೀಕ್ಷೆ ಅಂತ, ಆಂಟಿ ಮುಲೇರಿಯನ್ ಹಾರ್ಮೋನ್ ಅನ್ನೋದು ಅಂಡಾಣುಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳುತ್ತೆ. ಇನ್ನೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂದೆ. ಅಂದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ನಲ್ಲಿ ಕೆಲವೊಬ್ಬರಿಗೆ ಇವಾಗ ಫೈಬ್ರಾಯ್ಡ್ಸ್ ಅಂತ ಕೇಳಿರ್ತೀವಿ, ಗರ್ಭಕೋಶದ ಗೆಡ್ಡೆಗಳು, ಅಥವಾ ಗರ್ಭಕೋಶದ ಒಳಗಡೆ ಪರದೆನಲ್ಲಿ ಎಕ್ಸ್ಟ್ರಾ ಗ್ರೋತ್ ಅಂತ ಹೇಳ್ತೀವಿ, ಪಾಲಿಪ್ ಅಂತ ಹೇಳ್ತೀವಿ, ಅದಿರ್ಬೋದು. ಇಲ್ಲ ಕೆಲವೊಬ್ಬರಿಗೆ ಅಂಡಾಶಯಗಳಲ್ಲಿ ಸಿಸ್ಟ್ ಅಂತ ಇರುತ್ತೆ, ನೀರಿನ ರಕ್ತದ ಗುಳ್ಳೆ, ನಾವೇನು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಈ ಥರ ಎಲ್ಲ ಇದ್ದಾಗ ಕೆಲವೊಂದು ಲೆವೆಲ್ವರೆಗೂ ನಮಗೆ ಗೊತ್ತಾಗುತ್ತೆ ಇವ್ರಿಗೆ ಗರ್ಭಿಣಿ ಧರಿಸೋಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು, ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ತೊಂದರೆಗಳಾಗೋ ಸಾಧ್ಯತೆ ಇರ್ಬೋದು, ಆ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ಬರಬಹುದು. ಸೊ ಅದನ್ನ ನಾವು ಮುಂಚಿತವಾಗಿ ಅವ್ರಿಗೆ ಹೇಳ್ಬೋದು, ಅಂದ್ರೆ ನೀವು ಇದಕ್ಕೆ ತಕ್ಕಂಗೆ ನೀವು ಪ್ಲಾನ್ ಮಾಡ್ಕೊಳ್ಳಿ ಅಂತ. ಅದು ನಾವು ಹೆಂಗಸರ ವಿಷಯ. ಅದೇ ಗಂಡಸರ ವಿಷಯಕ್ಕಂತ ಬಂದಾಗ ನಾನು ಹೇಳಿದೆ ಇಂಪಾರ್ಟೆಂಟ್ ಅಂದ್ರೆ ವೀರ್ಯಾಣುಗಳ ಪರೀಕ್ಷೆ, ಸೆಮೆನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸಿಂಪಲ್ ಟೆಸ್ಟ್. ಅದರೊಳಗೆ ನಮಗೆ ಅದರದ್ದು ಸಂಖ್ಯೆ ಎಷ್ಟಿದೆ, ಆಕಾರ ಹೆಂಗಿದೆ, ಅದರದ್ದು ಚಲನೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಇದ್ರ ಮೇಲೇನು ಕೆಲವೊಂದು ಬೇರೆ ಪರೀಕ್ಷೆಗಳಿರುತ್ತೆ. ಇವಾಗ ಕೆಲವೊಬ್ಬರಿಗೆ ಅದರೊಳಗೆ ತೊಂದರೆ ಕಂಡು ಬಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳ್ತೀವಿ, ಇಲ್ಲ ಜೆನೆಟಿಕ್ ಟೆಸ್ಟ್, ವರ್ಣತಂತುಗಳ ಪರೀಕ್ಷೆ ಅಂತ ಹೇಳ್ತೀವಿ. ಇದನ್ನೆಲ್ಲ ಮಾಡ್ಬೋದು. ಸೊ ಇದೆಲ್ಲ ಮಾಡಿದಾಗ ನಮಗೆ ಅಟ್ಲೀಸ್ಟ್ ಒಂದು 30% ಜನದಲ್ಲಿ ಏನೋ ಒಂದು ತೊಂದರೆ ಇದೆ ಅಂತ ಕಂಡು ಬರುತ್ತೆ. ಇವಾಗ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೋದಾದ್ರೆ, ಈ ಥರ ತೊಂದರೆ ಇದೆ ಅಂದಾಗ ಎಷ್ಟೋ ಜನಕ್ಕೆ ಅದನ್ನ ಇಮಿಡಿಯೇಟ್ ಆಗಿ ಅದು ನಮಗೆ ಆಕ್ಸೆಪ್ಟಬಲ್ ಅನ್ನೋದು ಇರಲ್ಲ. ಆಕ್ಸೆಪ್ಟೆನ್ಸ್ ಅನ್ನೋದು ಸ್ವೀಕರಿಸೋದು ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಖಂಡಿತ ಅವ್ರಿಗೆ ಕಷ್ಟ ಆಗುತ್ತೆ ಸ್ವೀಕರಿಸಕ್ಕೆ. ಈ ತರ ನನ್ಗೆ ತೊಂದರೆ ಇದೆ, ನನ್ಗೆ ಯಾಕೆ ಈ ತರ ಆಯ್ತು ಅನ್ನೋದು ಎಷ್ಟೋ ಜನ ಮನಸ್ಸಲ್ಲಿ ಇರುತ್ತೆ. ಬಟ್ ಒಳ್ಳೆ ಕೌನ್ಸಿಲಿಂಗ್ ಅಂತ ಆಗ್ಲಿ, ನಾವು ಮಾತಾಡೋ ರೀತಿ, ಅವ್ರಿಗೆ ನಾವು ಕೊಡೋ ಭರವಸೆ, ಇದೆಲ್ಲ ತುಂಬಾ ಮುಖ್ಯ. ಜೊತೆಗೆ ನಮ್ಮಲ್ಲಿ ಇವಾಗ ನಾನು ಮಿಲನ್ ಫರ್ಟಿಲಿಟಿನಲ್ಲಿ ನಾನು ಮಾತಾಡೋದಾದ್ರೆ ಸೈಕಲಾಜಿಕಲ್ ಕೌನ್ಸಿಲರ್ ಅಂತಾನೆ ಇದ್ದಾರೆ. ಅದಕ್ಕೆ ಸಪರೇಟ್ ಆಗಿರ್ತಾರೆ. ಖಂಡಿತ. ಯಾಕಂತಂದ್ರೆ ಈ ತರ ಎಲ್ಲ ಇರುವಾಗ ಡಾಕ್ಟರ್ ಹೇಳೋದು ಮೆಡಿಕಲ್ ಟರ್ಮಿನಾಲಜಿ ಹೇಳ್ತಾರೆ, ಅವ್ರುಗಳು ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಇರ್ತಾರೆ. ಅಂದ್ರೆ ಅವ್ರಿಗೆ ಒಂದು ಮನಸ್ಸಿಗೆ ಎಮೋಷನಲ್ ಸಪೋರ್ಟ್ ಬೇಕಾಗುತ್ತೆ. ಸೊ ಅವ್ರುಗಳು ಖಂಡಿತ ಅದನ್ನ, ನಮ್ಮಲ್ಲಿ ಸೈಕಲಾಜಿಕಲ್ ಕೌನ್ಸಿಲರ್ ಅಂತ ಇದ್ದಾರೆ, ಅವ್ರು ಖಂಡಿತ ಅವ್ರ ಜೊತೆ 1 ಅಲ್ಲ 2 ಅಲ್ಲ 3 ಸೆಷನ್, ಅವ್ರಿಗೆ ಎಷ್ಟು ಟೈಮ್ ಬೇಕೋ ಆಕ್ಸೆಪ್ಟ್ ಮಾಡಕ್ಕೆ ಅದನ್ನ ನೋಡ್ಕೊಂಡು, ಅದಾದ್ಮೇಲೆ ಒಂದ್ಸತಿ ಅವ್ರಿಗೆ ಹೌದು ಈ ತರ ನಮಗೊಂದು ಸಮಸ್ಯೆ ಇದೆ, ಆದ್ರೆ ಈ ಸಮಸ್ಯೆಗೆ ಒಂದು ಟ್ರೀಟ್ಮೆಂಟ್ ಅನ್ನೋದು ಇದೆ ಅಂತ ಅವ್ರಿಗೆ ಮನ್ಸಿಗೆ ಬಂದ್ಮೇಲೆ ಖಂಡಿತ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಇವಾಗ ಯಾವುದನ್ನು ತೊಂದರೆನೂ ನಾವು ಈಗಿನ ಒಂದು ಸಮಾಜದಲ್ಲಿ, ಈಗಿನ ಒಂದು ಅಡ್ವಾನ್ಸ್ಡ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಕ್ ಆಗಲ್ಲ. ಇವಾಗ ಗರ್ಭಕೋಶದಲ್ಲಿ ತೊಂದರೆ ಇದ್ರೆ ಸರೋಗೆಸಿ ಅಂತ ಹೇಳ್ತೀವಿ, ಅಂಡಾಶಯದಲ್ಲಿ ತೊಂದರೆ ಇದ್ರೆ IVF ಅಂತ ಹೇಳ್ತೀವಿ, ಗರ್ಭನಾಳ ಅಂದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ತೊಂದರೆ ಇದ್ರೆ ಖಂಡಿತ ಅದರಿಂದನೇ IVF ಶುರುವಾಗಿದ್ದು. ಇವಾಗ ಗರ್ಭನಾಳ ಇಲ್ಲದೆ ಇರೋರ್ಗೋಸ್ಕರನೇ IVF ಶುರುವಾಗಿದ್ದು. ಸೊ ಆ ಥರ ಎಲ್ಲದಕ್ಕೂ ಒಂದೊಂದು ಟ್ರೀಟ್ಮೆಂಟ್ ಅನ್ನೋದು ಇರುತ್ತೆ. ಬಟ್ ಈ ಥರ ತೊಂದರೆ ಇದೆ ಅಂತ ಅವರು ಅರ್ಥ ಮಾಡ್ಕೋಬೇಕು. ಎಷ್ಟೋ ಸತಿ ಅದು ಗಂಡ ಹೆಂಡರ ಒಂದು ಸಂಬಂಧದಲ್ಲಿನೂ ಕೆಲವೊಂದು ತೊಂದರೆಗಳನ್ನ ಹುಟ್ಟಿಸತ್ತೆ. ಬಟ್ ಸೈಕಲಾಜಿಕಲ್ ಕೌನ್ಸಿಲಿಂಗ್, ಒಂದು ಕೌನ್ಸಿಲರು ಅಥವಾ ಒಂದು ಅರ್ಥ ಮಾಡಿ ಹೇಳಿದಾಗ ಖಂಡಿತ ನಾನು ನೋಡ್ದಂಗೆ ಆಲ್ಮೋಸ್ಟ್ 90% ಜನ ಆಕ್ಸೆಪ್ಟ್ ಮಾಡ್ತಾರೆ. ಸ್ವಲ್ಪ ಕೆಲವರಿಗೆ ಟೈಮ್ ಹಿಡಿಬೋದು, ಬಟ್ ಆಕ್ಸೆಪ್ಟ್ ಮಾಡಿ ಯಾವ ಟ್ರೀಟ್ಮೆಂಟ್ ಇದೆ ಖಂಡಿತ ಅದಕ್ಕೆ ಒಪ್ಕೋತಾರೆ. ಡಾಕ್ಟರ್, ಹಾಗಿದ್ರೆ ನಿಮ್ಮ ಪ್ರಕಾರ ನೀವೀಗ ಸೀನಿಯರ್ ಡಾಕ್ಟರ್ ಆಗಿರೋದ್ರಿಂದಾಗಿ ಆಡಿಯನ್ಸಿಗೆ ಒಂದು ಅಡ್ವೈಸ್ ಕೊಡೋದಾದ್ರೆ, ಸೊ ಕಪಲ್ಸ್ಗೆ ಈಗ ಕೆರಿಯರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋರಿಗೆ, ಸೊ ನಾವು ಫಸ್ಟ್ ಕೆರಿಯರ್ ಬಗ್ಗೆ ಯೋಚನೆ ಮಾಡಬೇಕಾ ಅಥವಾ ಒಂದು ಬೇಬಿ ಪ್ಲಾನಿಂಗ್ ಮಾಡಿಕೊಂಡು ಆಮೇಲೆ ಕೆರಿಯರ್ ಬಗ್ಗೆ ಫೋಕಸ್ ಮಾಡಬೇಕಾಗತ್ತಾ? ಸೊ ಏನಾದರೂ ಅಡ್ವೈಸ್ ಕೊಡಬಹುದಾ ನಿಮ್ಮ ಕಡೆಯಿಂದ? ಯಾಕೆಂದರೆ ಫರ್ಟಿಲಿಟಿ ಹೆಲ್ತಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಈಗಾಗಲೇ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ನಾವು ಫಸ್ಟು ಕೆರಿಯರಿಗೆ ಫೋಕಸ್ ಮಾಡಿ ಅದಾದಮೇಲೆ ಸಫರ್ ಆಗಬೇಕಾ
ಅಥವಾ ಫಸ್ಟು ಇಲ್ಲ? ಈಗ ಕೆಲವು ಹೇಗಾಗುತ್ತೆ ಅಂತ ಹೇಳಿದ್ರೆ ಸಿಟಿ ಲೈಫಲ್ಲಿ ಒಂದು ಮಗು ಸಾಕು, ಆ ಒಂದು ಮಗುನೇ ಸಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಎಜುಕೇಷನ್ ಅದು ಇದು ಅಂತ ತುಂಬ ಖರ್ಚು ಹಿಡಿಯುತ್ತೆ ಅಂತ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ. ಸೊ ಫಸ್ಟು ಕೆರಿಯರ ಅಥವಾ ಬೇಬಿ ಪ್ಲಾನಿಂಗ್ ಹೇಗೆ ಅಂತ? ಇವಾಗ ಈ ಥರ ಕೇಳೋದಾದರೆ ಖಂಡಿತ ಕರಿಯರ್ಗೂ ಒಂದು ಗ್ರಾಫ್ ಅಂತ ನಾವು ಹೇಳ್ತೀವಿ. ಇವಾಗ ಎಲ್ಲರಿಗೂ ಒಂದು ಟೈಮಲ್ಲಿ ನಾವು ಪ್ರಯತ್ನ ಪಟ್ಟರೆ ನಾವು ಅದನ್ನು ಮಾಡ್ಬೋದು. ಇವಾಗ ಅಷ್ಟು ವರ್ಷವಾಗಿ ಇವಾಗ ಹುಡುಗಿಯರಲ್ಲಿ ಆಗಲಿ ಹುಡುಗರಲ್ಲಿ ಏನೂ ಭೇದ ಭಾವ ಇಲ್ಲ. ತಂದೆ ತಾಯಿ ಬೆಳೆಸುವಾಗ ಒಂದೇ ಥರ ಬೆಳೆಸ್ತಾರೆ, ಅವ್ರಿಗೆ ಎಜುಕೇಷನ್ ಅನ್ನೋದು ಒಂದೇ ಥರ ನೋಡುತ್ತೆ. ನಾವಿವಾಗ ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಅಂತ ಆಗಲಿ, CET ಎಕ್ಸಾಮ್ಸ್ ರಿಸಲ್ಟ್ ಅಂತ ಆಗಲಿ, ರ್ಯಾಂಕ್ ಹೋಲ್ಡರ್ಸಲ್ಲಿ ಹುಡುಗಿಯರಲ್ಲಿ ಹುಡುಗರಲ್ಲಿ ಸಮಾನವಾಗಿ ನೋಡ್ತಾ ಇದ್ದೀವಿ. ಅಂದರೆ ಅವ್ರು ಅಷ್ಟು ಕಷ್ಟಪಟ್ಬಿಟ್ಟು ಆ ಒಂದು ಲೆವೆಲ್ಗೆ ಬಂದಿರ್ತಾರೆ. ಅಲ್ಲಿಗೆ ಬಂದ ಮೇಲೆ ನೀವು ಪ್ರೆಗ್ನೆನ್ಸಿ ಮಾಡ್ಕೊಳ್ಳಿ, ಮನೆಯಲ್ಲೇ ಇರಿ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಬಟ್ ಅದೇ ಟೈಮ್ನಲ್ಲಿ ನಮಗೆ ನಾನು ಹೇಳಿದೆ ಇವಾಗ 24ರಿಂದ 32 ವರ್ಷ ತನಕ ನಮ್ಮದೊಂದು ಗರ್ಭ ಧರಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ, ಕಾಂಪ್ಲಿಕೇಶನ್ಸ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಎರಡರ ಮಧ್ಯೆ ನಾವೊಂದು ಬ್ಯಾಲೆನ್ಸ್ ಅನ್ನೋದು ತರಬೇಕಾಗತ್ತೆ. ಸೊ ಇವಾಗ ಮನೆಯಲ್ಲಿ ಸಪೋರ್ಟ್ ಇತ್ತು, ಇವಾಗ ಎಷ್ಟೋ ಜನಕ್ಕೆ ಆ ಒಂದು ಫ್ಯಾಮಿಲಿ ಸಪೋರ್ಟ್ ಇರುತ್ತೆ ಪ್ರೆಗ್ನೆನ್ಸಿ ಆಯಿತು ಅಂತ. ಪ್ಲಸ್ ಇವಾಗ ನಾವು ನೋಡ್ತಾ ಇರೋದು ಏನು ಅಂತಂದರೆ, ಎಷ್ಟೋ ಒಂದು ಕಂಪನೀಸಲ್ಲಿ ಆಫೀಸಸ್ಸಲ್ಲಿ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಫೆಸಿಲಿಟಿ ಅಂತ ಹೇಳ್ತಾರೆ. ಆಮೇಲೆ ಡೆಲಿವರಿ ಆದಮೇಲೆ ಮಗುನ ನೋಡ್ಕೊಳ್ಳೋಕೆ ಕ್ರಶ್ ಫೆಸಿಲಿಟಿ ಅಂತಾರೆ. ಸೊ ಮೆಟರ್ನಿಟಿ ಲೀವ್ ಇರುತ್ತೆ, ಮೆಟರ್ನಿಟಿ ಲೀವ್ ಇದೆ. ಪ್ಲಸ್ ನನಗೆ ತಿಳಿದ ಮಟ್ಟಿಗೆ ಇವಾಗ ಪ್ಯಾಟರ್ನಿಟಿ ಲೀವ್ ಇದೆ, ಅಂದ್ರೆ ಮಗು ನೋಡ್ಕೊಳ್ಳೋಕೆ ತಂದೆ ತಾಯಿ ಇಬ್ಬರಿಗೂ ಲೀವ್ ಸಿಗುತ್ತೆ. ಸೊ ಆ ಥರ ಎಲ್ಲ ಒಂದು ಇತ್ತು ಅಂತಂದ್ರೆ ಖಂಡಿತ ಅವರು ಆ ಒಂದು ಫೆಸಿಲಿಟಿನ ಉಪಯೋಗಿಸ್ಕೊಂಡು ಆ ಒಂದು ನಮ್ದು ಋತುಚಕ್ರ ಎಲ್ಲ ಚೆನ್ನಾಗಿರುವಾಗ, ಗರ್ಭ ಧರಿಸೋ ಸಾಧ್ಯತೆ ಚೆನ್ನಾಗಿರುವಾಗ ಮಾಡ್ಕೊಳ್ಳೋದು ಉತ್ತಮ. ಬಟ್ ಯಾವುದೋ ಒಂದು ಕಾರಣಕ್ಕೆ ಅವ್ರಿಗೆ ಮಾಡ್ಕೊಳಕ್ಕಾಗಿಲ್ಲ, ಅಥವಾ ಕೆಲವೊಬ್ಬರಲ್ಲಿ ಇವಾಗ ನಾವು ಹೇಳ್ತೀವಿ ಮದುವೆ ಆಗೋದು ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಏನೋ ಒಂದು ಕಾರಣ ಮದುವೆನೇ ಲೇಟ್ ಆಗ್ಬೋದು, ಮದುವೆನೇ ಖಂಡಿತ ಲೇಟ್ ಆಗ್ಬೋದು, ಕರಿಯರ್ಗೋಸ್ಕರ ಇರ್ಬೋದು, ಬೇರೆ ಯಾವುದೋ ಒಂದು ರೀತಿನಲ್ಲೂ ಇರ್ಬೋದು. ಅದಕ್ಕೋಸ್ಕರ ಅವ್ರ ಒಂದು ತಾಯಿತನದ ಒಂದು ಆಸೆನ ಮುಚ್ಚಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವಿವಾಗ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತ ಹೇಳಿದೆ, ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂತ ಹೇಳಿದೆ. ಅಂದರೆ ಇವಾಗ ನಮಗೆ ಯಾವುದೋ ಒಂದು ಕಾರಣಕ್ಕೆ ಇವಾಗ ಸದ್ಯಕ್ಕೆ ಗರ್ಭ ಧರಿಸೋ ಸಾಧ್ಯತೆ ಇಲ್ಲ ಅಂದಾಗ ಅವ್ರು IVF ಮೂಲಕ, ಅಂದರೆ IVF ನಾ ಮಾಡಲ್ಲ, ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಅಂಡಾಣುಗಳನ್ನ ಹೊರಗಡೆ ತೆಗೆದು ಅದನ್ನ ತನಪಿಸಿಡ್ತೀವಿ, ಅಂದ್ರೆ ನಾವು ಅದನ್ನ ಫ್ರೀಸ್ ಮಾಡಿ ಇಡ್ತೀವಿ. ಸೊ ಅದೇ ತರ ಗಂಡಸರಲ್ಲಿ ಬೇಕಿದ್ರೆ ಅವರು ಸೆಮನ್ ಫ್ರೀಸಿಂಗು ಮಾಡ್ಕೋಬಹುದು. ಓಕೆ ಓಕೆ. ಬಟ್ ನಾನು ಇವಾಗಲೇ ಹೇಳಿದೆ ಗಂಡಸರಲ್ಲಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರದ್ದು ಸ್ಪರ್ಮ್ ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಸೊ ಹಾಗಾಗಿ ಸ್ಪರ್ಮ್ ಫ್ರೀಸಿಂಗ್, ಸೆಮನ್ ಫ್ರೀಸಿಂಗ್ ಅನ್ನೋದಕ್ಕಿಂತ ಊಸೈಡ್ ಫ್ರೀಸಿಂಗ್ ಇಂದ ನಮ್ಗೆ ಅಂದ್ರೆ ಇವಾಗ ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದರಿಂದ ಅವ್ರಿಗೆ ಬೇಕಾದಾಗ ಒಂದು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಕೋಬಹುದು. ಅದು ಒಂದ್ ರೀತಿನಲ್ಲಿ ಪ್ಲಾನ್ ಮಾಡ್ಕೊಳ್ಳೋದು. ಇವಾಗ ನೀವು ಕೇಳಿದ್ರಿ ಕೆಲವೊಬ್ಬರಿಗೆ ಮದುವೆ ಆಗಿರತ್ತೆ ಆಯ್ತು, ಬಟ್ ಅವ್ರಿಗೆ ಅವ್ರದೇ ಆದ ಒಂದು ಕರಿಯರ್ ಗೋಲ್ಸ್ ಅಂತ ಹೇಳ್ತೀವಿ, ಅಥವಾ ಬೇರೆ ಏನೋ ಒಂದು ಸಮಸ್ಯೆಯಿಂದ ಅವ್ರಿಗೆ ಈಗನೇ ಗರ್ಭಧಾರಣೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರಬಹುದು. ಇಲ್ಲ ಕೆಲವೊಬ್ಬರಲ್ಲಿ ಇವಾಗ ಓವರ್ಸೀಸ್ ಅಸೈನ್ಮೆಂಟ್ ಅಂತ ನಾನು ತುಂಬಾ ಜನ ನನ್ನ ಪೇಷಂಟ್ಸ್ ಹೇಳೋದು ಕೇಳಿದ್ದೀನಿ. ಅಂದ್ರೆ ಅವರು ಬೇರೆ ದೇಶಕ್ಕೆ ಹೋಗಿ 2-3 ವರ್ಷ ಮುಗಿಸ್ಕೊಂಡ್ಬರ್ಬೇಕು ಅವ್ರ ಆಫೀಸ್ ವರ್ಕ್ ಅಂತ. ಹಾಗಿರುವಾಗ ಅವ್ರದ್ದು ಭ್ರೂಣನೇ ಫ್ರೀಸ್ ಮಾಡಿ ಇಡ್ಬೋದು. ಅಂದ್ರೆ ಇವ್ರದ್ದು ಅಂಡಾಣುಗಳನ್ನ ತೆಗೆದು ಸ್ಪರ್ಮ್ ಜೊತೆ ಮಿಕ್ಸ್ ಮಾಡಿ ಭ್ರೂಣ ಮಾಡಿ ನಾವು ಭ್ರೂಣನ ರೆಡಿಯಾಗಿಟ್ಟಿರ್ಬೋದು. ಅವರು ಆಮೇಲೆ 2 ವರ್ಷ ಆದ್ಮೇಲೆ ಪ್ರಯತ್ನ ಮಾಡಬೇಕು, ಇಲ್ಲ 3 ವರ್ಷ, ಒಂದ್ಸತಿಯನ್ನ ನಾವು ತಣುಪಿಸಿಟ್ರೆ ಅಂದ್ರೆ ಫ್ರೀಸ್ ಮಾಡಿಟ್ರೆ 10 ವರ್ಷ ತನಕ ಇಟ್ಟಿರ್ಬೋದು. ಓಕೆ ಓಕೆ. ಹಾಗಾಗಿ ಅವರು ಆಮೇಲೆ ಬಂದು ಮಾಡ್ಕೋಬಹುದು. ಇವಾಗ ಕರಿಯರ್ ಮತ್ತೆ ಫರ್ಟಿಲಿಟಿ ಅಂದ್ರೆ ಒಂದು ತಾಯ್ತನದ ಆಸೆ ಅಂತಾಗ್ಲಿ ಅಥವಾ ನಮ್ದು ಒಂದು ಕರಿಯರಲ್ಲಿ ಮುಂದುವರಿಬೇಕು ಅನ್ನೋದು ಎರಡನ್ನೂ ನಾವು ಕ್ಲಾಶ್ ಮಾಡೋ ಅವಶ್ಯಕತೆ ಇಲ್ಲ. ಎರಡರ ಮಧ್ಯೆ ಒಂದು ಕಾಂಪಿಟೇಷನ್ ತರ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಒಂದೇ ರೀತಿಯ ಒಂದು ಗುರಿ ಇರಲ್ಲ, ಅವ್ರವ್ರ ಗುರಿನ ನೋಡ್ಕೊಂಡು ಅವ್ರು ಈ ತರ ಪ್ಲಾನ್ ಮಾಡ್ಕೋಬಹುದು. ಓಕೆ ಓಕೆ. ಹಾಗಿದ್ರೆ ಕೆರಿಯರ್ ಅನ್ನ ನೋಡ್ತಾ ಅಥವಾ ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ಮನೆ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಅದ್ರ ಜೊತೆಗೆ ನನ್ನ ಫರ್ಟಿಲಿಟಿ ಹೆಲ್ತ್ ಅನ್ನ ನಾನು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ, ಅಂದ್ರೆ ನ್ಯಾಚುರಲ್ ಆಗಿ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ ಕಡೆಯಿಂದ ಏನಾದ್ರೂ ಟಿಪ್ಸ್ ಇದೆಯಾ ನ್ಯಾಚುರಲ್ ಆಗಿ ಕಾಪಾಡ್ಕೊಳ್ಳೋದಕ್ಕೆ ಅಂತ? ಖಂಡಿತ. ಒಂದೇನು ಅಂತಂದ್ರೆ ಮೊದಲು ನಿಮ್ಮ ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ಮೀಟ್ ಮಾಡಿ ಫರ್ಟಿಲಿಟಿ ಹೆಲ್ತ್ ಅಂತ ನಾವು ಇಷ್ಟೋ ತನಕ ಏನು ಡಿಸ್ಕಸ್ ಮಾಡಿದ್ವಲ್ಲ, ಇವಾಗ ಗರ್ಭಕೋಶದಾಗಲಿ ಅಥವಾ ಅಂಡಾಶಯಗಳ ಅಥವಾ ಇವಾಗ ಒಂದು ಸಿಸ್ಟ್ ಇದೆನಾ ಅಂತ ಅದೆಲ್ಲ ನೋಡಿಕೊಂಡು, ಅದೇ ಜೊತೆ ಗಂಡಸರು ಒಂದು ಸೆಮೆನ್ ಅನಾಲಿಸಿಸ್ ನೋಡಿಕೊಂಡು ನಮ್ಮದು ಫರ್ಟಿಲಿಟಿ ಹೆಲ್ತ್ ಯಾವ ಸ್ಟೇಜಲ್ಲಿದೆ ಅಂತ ಫಸ್ಟು ತಿಳ್ಕೊಳ್ಳೋದು ಮುಖ್ಯ. ಎಲ್ಲ ಚೆನ್ನಾಗಿದೆ ಅಂದರೆ ಒಂದು ಖಂಡಿತ ನಮ್ಮದೊಂದು ಜೀವನ ಶೈಲಿ ಮೇಲೆ ಸಾಕಷ್ಟು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಇವಾಗ ನಾವು ಎಕ್ಸಸೈಸ್ ಅಂತ ಹೇಳ್ತೀವಿ, ಡಯಟ್ ಅಂತ ಹೇಳ್ತೀವಿ, ಅಥವಾ ಇವಾಗ ನಾವು ಎಕ್ಸ್ಪೋಜರ್ ಟು ಔಟ್ಸೈಡ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಗಮನ ಕೊಡಬೇಕಾಗತ್ತೆ. ಎರಡನೇದು, ಇಲ್ಲ ತೊಂದರೆ ಇದೆ ಆದರೆ ನನಗೆ ಇವಾಗೇ ಒಂದು ಗರ್ಭ ಧರಿಸೋ ಒಂದು ಸಾಧ್ಯತೆ ಇಲ್ಲ, ಇವಾಗ ನಾವೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ ಅದ್ರ ಬಗ್ಗೆ, ಆವಾಗ ಈ ಥರ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂದರೆ ಇವಾಗ ನಾವು ಎಗ್ ಫ್ರೀಸಿಂಗ್ ಅಂತ ಹೇಳ್ಬೋದು, ಇಲ್ಲ ಭ್ರೂಣ ಮಾಡಿ ಎಂಬ್ರಿಯೋ ಫ್ರೀಸಿಂಗ್
ಅಥವಾ ಬರೀ ಸ್ಪರ್ಮ್ಸ್ ಅಂದರೆ ಸೆಮೆನ್ ಫ್ರೀಸಿಂಗ್, ಈ ಥರ ಒಂದು ಟ್ರೀಟ್ಮೆಂಟ್ಗೆ ಹೋಗ್ಬೋದು. ಓಕೆ. ಸೊ ಪೇರೆಂಟ್ಹುಡ್ ಅಂತ ಹೇಳಿದಾಗ ತುಂಬ ಜನರು ಅದನ್ನು ಲೈಫ್ ಸ್ಟೇಜಿಗಿಂತ, ಈಗ ಒಂದು ಹೆಣ್ಣಿಗೆ ಯಾವ ರೀತಿಯಾಗಿ ಬಾಲ್ಯ, ಯೌವನ, ಮುಪ್ಪು ಆ ಥರ ಒಂದು ಲೈಫ್ ಸ್ಟೇಜ್ ಇರುತ್ತೋ, ಸೊ ಮಗು ಆಗೋದು ಕೂಡ ಒಂದು ಲೈಫ್ ಸ್ಟೇಜ್ ಅಂತ ಈಗ ಯಾರು ಕನ್ಸಿಡರ್ ಮಾಡಲ್ಲ. ಅದನ್ನು ಹೊರೆ ಅಥವಾ ನಂಗೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಆ ರೀತಿ ಯೋಚನೆ ಮಾಡೋರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಅಂತ? ಈಗ ಮಕ್ಕಳು ಆಗೋದು ಅನ್ನೋದು ನಾನೊಂದು ಹೊರೆ ಅಂತ ಹೇಳಲ್ಲ. ಈಗ ನಮ್ಮ ತಾತ ಮುತ್ತಾತಂದ್ರು ಆ ಥರ ಅನ್ಕೊಂಡಿದ್ರೆ ನಾವು ನೀವು ಈ ಥರ ಮಾತಾಡ್ತಿರ್ಲಿಲ್ಲ. ಬಟ್ ಹಾಗಂತ ಸಿವಿಲೈಸೇಷನ್ ಅಂತ ನಾವೇನು ಹೇಳ್ತೀವಲ್ಲ, ಅದು ಮುಂದುವರಿಬೇಕು ಅಂದರೆ ನಮ್ಮದು ನೆಕ್ಸ್ಟ್ ಒಂದು ಸಂತತಿ ಪೀಡಿ ಅನ್ನೋದು ಬರಲೇಬೇಕು ಖಂಡಿತ. ಇವಾಗ ನಾವು ನೋಡ್ತಾ ಇದ್ದೀವಿ ಇಂಡಿಯಾದಲ್ಲೂ ಫರ್ಟಿಲಿಟಿ ರೇಟ್ ಅನ್ನೋದು ಕಡಿಮೆ ಆಗ್ತಾ ಇದೆ ಅಂತ ನೀವು ಸಾಕಷ್ಟು ನೋಡಿರ್ತೀರ ನೀವು. ಸೊ ಹಾಗನ್ಬಿಟ್ಟು ಎಲ್ಲರೂ ಹೋಗಿ 6-8 ಮಕ್ಕಳು ಹಡಿ ಅಂತ ಇವಾಗ ಯಾರೂ ಹೇಳೋಕ್ಕಾಗಲ್ಲ. ಬಟ್ ಅದೇ ಥರ ಇವಾಗ ನಾವು ಪ್ಲಾನ್ ಮಾಡ್ಕೋಬೇಕು ಅಂದರೆ ಖಂಡಿತ ನಮ್ಮದು ಒಂದು ಹೆಲ್ತ್ನ ನಾವು ನೋಡ್ಕೋಬೇಕು. ಒಂದು ಎರಡನೇದು ಮಕ್ಕಳು ಅನ್ನೋದು ಹೊರೆ ಅಲ್ಲ, ಬಟ್ ಅವರು ನಮ್ಮದು ಒಂದು ಸಂಸಾರ ಅನ್ನೋದು ಮುಂದುವರಿಬೇಕು. ಯಾಕಂದ್ರೆ ನಾವ್ ಇವಾಗ ಎಷ್ಟೋ ಜನ ಕೇಳಿರ್ತೀವಿ ನಾವು ಮಕ್ಳಿಲ್ದೇ ಇದ್ರೆ ಏನಿದೆ ಮನೆಯಲ್ಲಿ ಅಂತ. ಸೊ ಹಂಗಾಗಿ ಅದೊಂದು ಕಂಪ್ಲೀಟ್ ಫ್ಯಾಮಿಲಿ ಲೈಫ್ ಸೈಕಲ್ ಅಂತ ಹೇಳ್ತೀವಿ. ಕೆಲವರಿಗೆ ಒಂದು ಮಗು ಆಯ್ತು ಅಂತ ಹೇಳಿದ್ರೆ ನನ್ನ ಜೀವನ ಸಂಪೂರ್ಣ ಆಯಿತು ಅಂತ. ಒಂದು ಹೆಣ್ಣಿಗೆ ಪರಿಪೂರ್ಣತೆ ಬರೋದೇ ಆಕೆ ತಾಯಿ ಆದಾಗ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ಒಂದು ಅನುಭವಿಸ್ಬೇಕು ಅಂತ ಡಾಕ್ಟರ್. ಖಂಡಿತ. ಇವಾಗ ಒಂದು ನೆಕ್ಸ್ಟ್ ಸ್ಟೇಜ್, ಇವಾಗ ನೀವು ಹೇಳಿದ್ವಿ ಬಾಲ್ಯ, ಯೌವನ, ಮದುವೆ ಅಂತ ಆದ್ಮೇಲೆ ನೆಕ್ಸ್ಟ್ ಇರೋದು ತಾಯ್ತನ ಅಥವಾ ಪೇರೆಂಟ್ಹುಡ್ ಅಂತ ನೀವೇನು ಹೇಳಿದ್ರಿ ಆ ಥರ. ಸೊ ಆ ಥರ ಇರುವಾಗ ಖಂಡಿತ ಅದನ್ನ ಪ್ರತಿಯೊಂದು ಹೆಂಗಸು ಅದನ್ನ ಒಂದು ಎಂಜಾಯ್ ಮಾಡಬೇಕು ಅನ್ನೋದೇ ನಾವು ಹೇಳೋದು. ಸೊ ಅದಕ್ಕೆ ಬೇಕಾಗಿರೋದು ಏನು ಅಂತಂದ್ರೆ, ಇಲ್ಲ ಒಂದು ಟ್ರೀಟ್ಮೆಂಟ್ ಅಂತ ಆಗಲಿ ಅಥವಾ ನಮ್ಮದು ಜೀವನ ಶೈಲಿನಲ್ಲಿ ಬದಲಾವಣೆ ಅಂತ ಆಗಲಿ ಅಥವಾ ಕೆಲವೊಂದು ಟೆಸ್ಟ್ಗಳು ಮಾಡಿಕೊಂಡು ಅಥವಾ ಕೆಲವೊಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಖಂಡಿತ ಅವ್ರಿಗೆ ಮಕ್ಕಳಾಗೋ ಸಾಧ್ಯತೆ ಇರುತ್ತೆ. ಅದನ್ನ ಅವರು ತಗೊಂಡು ಮುಂದೆ ಕೊರಿಬೇಕು ಅದನ್ನ. ಸೊ ಹಾಗಿದ್ರೆ ಡಾಕ್ಟರ್, ಈ ಮಕ್ಕಳು ಮಾಡ್ಕೊಳ್ಳೋ ಅಂಥದ್ದು ಅಥವಾ ಅವರಿಗೆ ಒಂದು ಬೇಬಿ ಪ್ಲಾನಿಂಗ್ ಆಗೋದಕ್ಕೆ ಈಗಿನ ಕಪಲ್ಸ್ ನಾವು ನೋಡೋದಾದ್ರೆ, ನೀವು ಹೇಳ್ದಂಗೆ ಕೆಲವರು ಟೆಸ್ಟಿಗೆ ಬರ್ತಾರೆ, ಇನ್ನು ಕೆಲವರು ಅದನ್ನ ಯೋಚನೆ ಮಾಡೋದಿಲ್ಲ, ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ಸೊ ಅವರಿಗೆ ಮಗು ಆಗೋದು ಒಂದು ಲೈಫ್ನ ಒಂದು ಪಾರ್ಟ್ ಆಗಿರೋದಿಲ್ಲ. ಸೊ ಈ ರೀತಿ 2 ವೆರೈಟಿ ಆಫ್ ಕಪಲ್ಸ್ ಅನ್ನು ಕೂಡ ನೀವು ನೋಡಿರ್ತೀರ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಸೊ ಈಗಿನ ಕಪಲ್ಸ್ಗೆ ನಿಮ್ಮ ಒಂದು ಟಿಪ್ಸ್ ಏನು ಬೇಬಿ ಪ್ಲಾನಿಂಗ್ನ ಬಗ್ಗೆ ಅಂತ? ಖಂಡಿತ. ಇವಾಗ ನಾನು ಹೇಳಿದೆ ಸೋಷಿಯಲ್ ಮೀಡಿಯಾಯಿಂದ ಸಾಕಷ್ಟು ಜನಕ್ಕೆ ಒಂದು ಅವಗಾಹನೆ ಇದೆ. ಅಂದರೆ ನಾವೇನು ಟೆಸ್ಟ್ ಮಾಡ್ಕೋಬೇಕು ಅಥವಾ ಯಾವ ವಯಸ್ಸಲ್ಲಿ ನಾವು ಗರ್ಭಧಾರಣೆಗೆ ಪ್ರಯತ್ನ ಪಟ್ಟರೆ ನಮಗೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಇರುತ್ತೆ ಅಂತ, ಅದನ್ನು ಖಂಡಿತ ಅವರು ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಅದ್ರ ಜೊತೆಗೆ ಇವಾಗ ನಾನು ಹೇಳಿದೆ ಇವಾಗ ಜೀವನ ಶೈಲಿ ಅಂತ. ಇವಾಗ ನಮ್ಮದು ಜೀವನ ಶೈಲಿ ಎಷ್ಟು ಚೆನ್ನಾಗಿದನೋ ಅಷ್ಟು ತೊಂದರೆ ಇಲ್ದಂಗೆ ಒಂದು ಗರ್ಭಧಾರಣೆ ಆಗುತ್ತೆ, ಪ್ರೆಗ್ನೆನ್ಸಿ ಸಮಯದಲ್ಲಿ ತೊಂದರೆ ಇರಲ್ಲ, ಡೆಲಿವರಿ ಸಲೀಸಾಗುತ್ತೆ ಅಂತ ನಾವು ಹೇಳ್ಬೋದು. ಎರಡನೇದೇನು ಅಂತಂದರೆ, ಇವಾಗ ನನಗೆ ಯಾವುದೋ ಒಂದು ಕಾರಣಕ್ಕೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ನನಗೆ ಮುಂದೆ ಆಗುತ್ತೋ ಇಲ್ಲೋ ಅಂತ ಒಂದು ಚಿಂತೆ ಮಾಡಲಾರ್ದಂಗೆ ಅವ್ರದ್ದು ಎಗ್ಗನ್ನ ಆಗಲಿ ಅಥವಾ ಭ್ರೂಣನ ಆಗಲಿ ಅಥವಾ ಸ್ಪರ್ಮ್ನ ಆಗಲಿ ಫ್ರೀಸ್ ಮಾಡಿ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ಯಾವಾಗ ನಮ್ಮದೊಂದು ಫ್ಯಾಮಿಲಿ ಬೆಳೆಸ್ಕೋಬೇಕು ಅಂತ ಆಗಲಿ ಅಥವಾ ಯಾವಾಗ ಗರ್ಭಧಾರಣೆಗೆ ಒಂದು ಸರಿಯಾದ ಸಮಯ ಅಂತ ಅವ್ರು ಅಂದ್ಕೊಂಡಾಗ ಆ ಟೈಮಲ್ಲಿ ಮಾಡ್ಬೋದು. ಇವಾಗ ಕೆಲವೊಬ್ಬರು ಟ್ರೀಟ್ಮೆಂಟ್ಗಂತ ಹೋಗ್ತಾ ಇರ್ತಾರೆ. ನಾನು ಹೇಳಿದೆ ಕ್ಯಾನ್ಸರ್ ಟ್ರೀಟ್ಮೆಂಟ್, ಅವ್ರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟಿಂದ ನಾಳೆ ಮಕ್ಕಳೇ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಇರಬಾರ್ದು. ಮುಂಚಿತವಾಗಿ ಅವರು ಅದನ್ನು ಫ್ರೀಸ್ ಮಾಡಿ ಇಟ್ಕೋಬೋದು. ಅದೇ ಥರ ಇವಾಗ ಕರಿಯರ್ಗೋಸ್ಕರ ಅಥವಾ ಎಜುಕೇಷನ್ಗೋಸ್ಕರ ಇವಾಗ ನಾವು ನಮ್ಮಲ್ಲೇ ಎಷ್ಟೋ ಜನ ಡಾಕ್ಟರ್ಸ್ ಅಲ್ಲೇ ನೋಡ್ತೀವಿ, ನಮ್ದೇನು ಬೇಗ ಮುಗಿಯುವಂಥ ಕೋರ್ಸ್ಗಳಲ್ಲ. ಸೊ ಹಾಗಿರುವಾಗ ಎಷ್ಟೋ ಜನ ಎಂಬ್ರಿಯೋ ಫ್ರೀಸಿಂಗ್ ಅಂತ ಆಗಲಿ, ಇವಾಗ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ಸೆಲೆಬ್ರಿಟೀಸು ಅದನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅದಕ್ಕೆ ಹೋಗಬೇಕು ಅಂತ ನಾನು ಹೇಳಲ್ಲ. ಇವಾಗ ನಮಗೇನು ಬೇರೆ ತೊಂದರೆ ಇಲ್ಲ ಅಂದರೆ ಖಂಡಿತ ಆ ಟೈಮಲ್ಲೇ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದು ಒಳ್ಳೆಯದು. ನಮ್ಮ ವಯಸ್ಸು ಚಿಕ್ಕದಿರುತ್ತೆ, ಮಕ್ಕಳು ಬೆಳೆಯೋದನ್ನ ನೋಡೋಕೆ ಅವ್ರ ಹಿಂದೆ ಓಡೋಕ್ಕೆ ನಮಗೆ ಒಂದು ಶಕ್ತಿ ಇರುತ್ತೆ. ಬಟ್ ಯಾವುದೋ ಒಂದು ಕಾರಣದಿಂದ ನಮಗೆ ಅದು ತಕ್ಷಣವಾಗೇ ನಮ್ದು ಒಂದು ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋ ಸಾಧ್ಯತೆ ಇಲ್ಲ ಅಂತ ಹೆಂಗಸರಿಗೆ ಅನ್ಸಿದ್ರೆ, ಯಾವ ಒಂದು ಸಮಯಕ್ಕೆ ಅವ್ರಿಗೆ ಅನ್ಸುತ್ತೋ ನನಗೆ ಈ ಸದ್ಯಕ್ಕೆ ಆಗಲ್ಲ, ಇನ್ನೂ ಸ್ವಲ್ಪ ನಾನು ವೇಟ್ ಮಾಡಬೇಕಾಗತ್ತೆ ಅನ್ನುವಾಗ ಈ ಥರ ಒಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವರು ಖಂಡಿತ ತಗೋಬಹುದು. ಓಕೆ. ಸೊ ನಾವು ಮನಿ ಪ್ಲಾನಿಂಗ್ ಹೇಗೆ ಮಾಡ್ತೀವಿ ಅದೇ ಥರ ಬೇಬಿ ಪ್ಲಾನಿಂಗನ್ನು ಕೂಡ ಮಾಡಬೇಕಾಗತ್ತೆ. ಸೊ ಮಕ್ಕಳ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ದಂಪತಿಗಳು ತಮ್ಮ ಕೆರಿಯರ್ನ ಜೊತೆಗೆ ಒಂದು ಬೇಬಿ ಪ್ಲಾನಿಂಗನ್ನು ಮಾಡ್ಕೋಬಹುದು, ಅವರ ಕನಸಿನ ಕೂಸನ್ನು ಪಡೆಯೋದಕ್ಕೆ ಅವ್ರು ಯಾವೆಲ್ಲ ಪ್ರಯತ್ನಗಳನ್ನು ಮಾಡ್ಬೋದು, ನೀವು ಆಗಲೇ ಹೇಳಿದಾಗೆ ಎಗ್ ಫ್ರೀಸಿಂಗ್ ಆಗಿರ್ಬೋದು ಅಥವಾ ನ್ಯಾಚುರಲ್ ವೇಯಲ್ಲೂ ಕೂಡ ಅವರ ಫರ್ಟಿಲಿಟಿ ಹೆಲ್ತನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿರುವಂಥ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಕೆರಿಯರ್ ಬಿಲ್ಡ್ ಮಾಡೋದ್ರ ಜೊತೆಗೆ ಬೇಬಿ ಪ್ಲಾನಿಂಗನ್ನು ಮಾಡಬೇಕಾಗತ್ತೆ. ಸೊ ಕೆರಿಯರ್ ಪ್ಲಸ್ ಬೇಬಿ ಪ್ಲಾನಿಂಗ್ ಇದೆರಡನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ಯಾವ ರೀತಿಯಾಗಿ, ಸೊ ಯಾವ ರೀತಿಯಾಗಿ ನಾವು ಬ್ರಾಡ್ ಮೈಂಡೆಡ್ ಆಗಿ ಅದನ್ನು ಯೋಚನೆ ಮಾಡಬೇಕು ಅನ್ನೋದನ್ನು ಡಾಕ್ಟರ್ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.